ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೆ ನಮಃ. ಧಾತಾ ತ್ರಿನೇತ್ರೋಜ್ವಲ ವಂದೇ ಪುಸ್ತಕ ಪಾಶಮಂಕುಶಧರಂ ಪ್ರಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀ ತ್ರಿಪುರಾತ್ಪರ ಪರಾತ್ಪರ ಕಳಾ ಶ್ರೀಚಕ್ರ ಸಂಚಾರಿಣಿ ಶ್ರೀಚಕ್ರ ಸಂಚಾರಿಣಿ. ಓಂ ಶ್ರೀ ಮಾತ್ರೆ ನಮಃ. ಇವತ್ತು ನಾವು ಲಲಿತಾ ಸಹಸ್ರನಾಮದಲ್ಲಿ 68ನೇ ನಾಮವನ್ನ ತಿಳ್ಕೊಳ್ತಾ ಇದ್ದೀವಿ. 68ನೇ ನಾಮದ ಅರ್ಥವನ್ನ ಈಗ ತಿಳಿತಾ ಇದ್ದೀವಿ. ನಾವು ಹಿಂದಿನ ಒಂದು ಲಲಿತಾ ಸಹಸ್ರನಾಮದಲ್ಲಿ ಏನ್ ತಿಳ್ಕೊಂತಾ ಬಂದ್ವಿ ಅಂತಂದ್ರೆ ಅದನ್ನ ಚೂರು ಅರ್ಥ ಮಾಡ್ಕೊಳ್ಳೋಣ. ಏನ್ ತಿಳ್ಕೊಂಡ್ವಿ ಹಿಂದಿನ ಲಲಿತಾ ಸಹಸ್ರನಾಮದಲ್ಲಿ ಅಂತ ಅಂದಾಗ, ಆ ಮಾತೆಯ ಉದ್ಭವ, ಈ ಬ್ರಹ್ಮಾಂಡಕ್ಕೆ ಅವಳು ಹೇಗೆ ಅವತರಿಸಿದ್ಲು, ಯಾವ ರೀತಿ ಬಂದ್ಲು, ಉದ್ಭವವಾಗಿ ಬಂದ್ಲು ಅಂತ ಅನ್ನೋದನ್ನ ನಾವು ತಿಳ್ಕೊಂಡ್ವಿ. ಮತ್ತೆ ಆಕೆ ಯಾವ ಉದ್ದೇಶಕ್ಕೋಸ್ಕರ ಬಂದ್ಲು, ದೇವತಾ ಕಾರ್ಯಕ್ಕೋಸ್ಕರ, ದೇವತೆಗಳನ್ನ ಉದ್ಧರಿಸಕ್ಕೋಸ್ಕರ ಈ ಬ್ರಹ್ಮಾಂಡಕ್ಕೆ ಅವತಾರ ಮಾಡಿದ್ಲು ಅಂತ ಅನ್ನೋ ವಿಚಾರವನ್ನ ನಾವು ತಿಳ್ಕೊಂಡ್ವಿ. ಆ ದೇವತೆಗಳ ಒಂದು ಉದ್ಧಾರಕ್ಕೆ ಅಂದಾಗ ಈ ಬ್ರಹ್ಮಾಂಡದಲ್ಲಿ ಈ ಮನುಷ್ಯನ ಉದ್ಧಾರಕ್ಕೂ ಕೂಡ ಆಕೆ ಬಂದ್ಲು. ಈ ಮನುಷ್ಯನಲ್ಲಿರ್ತಕ್ಕಂಥ ಏನು ದೋಷಗಳಿದೆ ಅವೆಲ್ಲವೂ ಕೂಡ ಆ ರಾಕ್ಷಸತ್ವ ಅಂತ ಹೇಳ್ತಾರೆ. ಅವನಲ್ಲಿ ಇರ್ತಕ್ಕಂಥ ಈ ಅಜ್ಞಾನದ ರೂಪಗಳೇನಿದೆ ಅವೆಲ್ಲವೂ ಕೂಡ ಆ ರಾಕ್ಷಸತ್ವದಿಂದ ಕೂಡಿರ್ತಕ್ಕಂಥವು. ಅವರೇ ರಾಕ್ಷಸರು. ಈ ಮನುಷ್ಯನಲ್ಲಿ ಇರ್ತಕ್ಕಂಥ ಅವಿದ್ಯೆಯೇ ರಾಕ್ಷಸತ್ವ ಅಂತ ಹೇಳ್ತಾರೆ. ಅಂತ ರಾಕ್ಷಸತ್ವವನ್ನ ದೂರ ಮಾಡಕ್ಕೋಸ್ಕರ, ಆ ಅಜ್ಞಾನವನ್ನ ಕಳೆದು ಜ್ಞಾನವನ್ನ ನೀಡಿ ಆ ಮನುಷ್ಯನನ್ನ ಮೋಕ್ಷದ ಕಡೆಗೆ ಕರೆದೊಯ್ಯಕ್ಕೋಸ್ಕರ ಆ ಮಾತೆ ಆ ಚಿದಗ್ನಿ ಕುಂಡ ಅಂತಂದ್ರೆ ಜ್ಞಾನಾಗ್ನಿಯಿಂದ, ಆ ಜ್ಞಾನದ ಅಗ್ನಿಯಿಂದ ಉದ್ಭವಿಸಿ ಬಂದ್ಲು ಅನ್ನೋ ಒಂದು ವಿಚಾರವನ್ನ ನಾವು ಮೊದಲಿಗೆ ತಿಳಿದ್ವಿ. ಆಮೇಲೆ ಆ ಮಾತೆ ಹೇಗೆ ಈ ಜೀವಿಯಲ್ಲಿದ್ದಾಳೆ ಅಂತ ಅಂದಾಗ, ಈ ಜೀವಿನ, ಆ ಮಾತೆನ ಹೇಗೆ ಅವನು ಕಾಣ್ಬೇಕು, ಆ ಮಾತೆ ಉದ್ಭವಿಸಿ ಬಂದ್ಲು, ಆ ಮಾತೆ ಇದ್ದಾಳೆ ಅನ್ನೋದನ್ನ ಈ ಜೀವಿ ಅದನ್ನು ಹೇಗೆ ಅರಿತಾನೆ ಅಂತಂದಾಗ, ಆ ಜೀವಿಯೇ ಆ ಮಾತೆ. ಏನು ಈ ಜೀವಿ ಇದನ್ನು, ಈ ಜೀವಿನೇ ಆ ಮಾತೆಯ ಅಂಶ ಅನ್ನೋದು ನಮ್ಗೆ ತಿಳಿದು ಬಂತು. ಹೇಗೆ ಅಂದ್ರೆ, ಪ್ರತಿಯೊಂದು ಇಂದ್ರಿಯಗಳಲ್ಲೂ ನಾವೇನ್ ನೋಡ್ತೀವಿ, ನಾವೇನ್ ಕೇಳ್ತೀವಿ, ನಾವೇನ್ ಮಾತಾಡ್ತೀವಿ, ಈ ಪ್ರತಿಯೊಂದರಲ್ಲೂ ಆ ಮಾತೆಯ ಒಂದು ಶಕ್ತಿ ಅನ್ನೋದು ಇದೆ. ಒಂದೊಂದು ಇಂದ್ರಿಯಗಳಲ್ಲೂ ಒಬ್ಬೊಬ್ಬ ದೇವತೆ ಕೂತ್ಕೊಂಡು ಆ ಶಕ್ತಿಯನ್ನ ನೀಡಿ, ಆ ಚೈತನ್ಯವನ್ನ ಕೊಟ್ಟು ಈ ಜೀವನವನ್ನ ನಡೆಸ್ತಾ ಇದ್ದಾಳೆ ಅನ್ನೋದ್ರ ಬಗ್ಗೆನೂ ನಾವು ತಿಳ್ಕೊಂಡ್ವಿ. ಆ ಮಾತೆ ಯಾವ ರೀತಿ ಇದ್ದಾಳೆ ನಮ್ಮಲ್ಲಿ ಅಂದ್ರೆ, ಆ ಕುಂಡಲಿನಿಯ ರೂಪದಲ್ಲಿದ್ದಾಳೆ. ಆ ಕುಂಡಲಿನಿ ಅನ್ನೋಳು ನಮ್ಮ ಮೂಲಾಧಾರದಲ್ಲಿ ಇದ್ದಾಳೆ. ಆ ಮೂಲಾಧಾರದಲ್ಲಿ ಇರ್ತಕ್ಕಂಥ ಕುಂಡಲಿನಿಯನ್ನ ನಾವು ಎಬ್ಬಿಸಿದಾಗ, ಮೇಲಕ್ಕೆ ತಗೊಂಡೋದಾಗ ಅವಳು ಆ ಕುಂಡಲಿನಿ ಕೆಳಕ್ ಹೋಗ್ತಾ ಇರ್ತಾಳೆ. ಯಾಕೆ? ಅಜ್ಞಾನದಿಂದ ಅವಳನ್ನ ನಾವ್ ಇದ್ದಾಳೆ ಅಂತ ತಿಳಿದಿರ ಅವಳು ಕೆಳಗಡೆ ಇರ್ತಾಳೆ. ಆ ಜ್ಞಾನದ ಮೂಲಕ ಆ ಕುಂಡಲಿನಿಯನ್ನ ನಾವು ಮೇಲಕ್ಕೆ ತಗೊಂಡೋದಾಗ, ಸಹಸ್ರಾರಕ್ಕೆ ನಾವು ಅದನ್ನ ತಗೊಂಡೋದಾಗ ಅಲ್ಲಿ ಶಿವ ಪಾರ್ವತಿಯರ ಒಂದು ಸಮಾಗಮನವನ್ನ ನಾವು ಕಾಣ್ತೀವಿ. ಅಂತಂದ್ರೆ ನಮ್ಮಲ್ಲೇ ಇರ್ತಕ್ಕಂಥ, ನಾವು ಹೋಗಿ ಅಯ್ಯೋ ದೇವ್ರೆ ಎಲ್ಲೋ ಇದ್ದಾನೆ, ನಾವು ಹಿಮಾಲಯಕ್ಕೆ ಹೋಗ್ಬೇಕು, ನಾವು ತಪಸ್ ಮಾಡ್ಬೇಕು, ನಾವು ಅದ್ ಮಾಡ್ಬೇಕು, ಪೂಜೆ ಮಾಡ್ಬೇಕು ಅನ್ನೋದು ಯಾವುದೂ ಇಲ್ಲ. ಭಗವಂತ, ಆ ಪರಾಶಕ್ತಿ ನಮ್ಮಲ್ಲೇ ಇದ್ದಾಳೆ. ಆ ನಮ್ಮಲ್ಲೇ ಇರ್ತಕ್ಕಂಥ ಆ ಪರಾಶಕ್ತಿಯನ್ನ ನಾವು ಯಾವ ರೀತಿ ಕಾಣ್ಬೇಕು ಅನ್ನೋದನ್ನ ಈ ಲಲಿತಾ ಸಹಸ್ರನಾಮದಲ್ಲಿ ನಾವು ನೋಡ್ತಾ ಬಂದ್ವಿ. ಆ ಪರಾಶಕ್ತಿಯನ್ನ ನಾವು ಹೇಗೆ ಹೊಂದಬಹುದು, ಅದರಿಂದ ನಮ್ಮ ಜೀವನವನ್ನ, ನಮ್ಮ ಆತ್ಮ ಸಾಕ್ಷಾತ್ಕಾರವನ್ನ ನಾವು ಹೇಗೆ ಹೊಂದ್ಬೋದು ಅನ್ನೋದನ್ನ ನಾವ್ ಈ ಲಲಿತಾ ಸಹಸ್ರನಾಮದಲ್ಲಿ ನೋಡ್ತಾ ಬಂದ್ವಿ.
ಈಗ 68ನೇ ನಾಮ, ಅದಕ್ಕೆ ನಾವೀಗ ಹೋಗ್ತಾ ಇದೀವಿ. 68ನೇ ನಾಮ ಶ್ರುತಿ ಸೀಮಂತ ಸಿಂಧೂರೀಕೃತ ಪಾದಾಬ್ಜ ಧೂಳಿಕ ಅಂತ ಇದೆ. ಅಂತ ಅಂದರೆ ನಮ್ಮ ಹಿಂದೂ ಧರ್ಮದಲ್ಲಿ ಏನು ಅಂತಂದ್ರೆ ಮಾತೃದೇವೋಭವ ಅಂತ ಅಂದ್ಬಿಟ್ಟು ಪ್ರಥಮ ಸ್ಥಾನವನ್ನ ಆ ಮಾತೆಗೆ ಕೊಟ್ಟಿದ್ದಾರೆ. ಮಾತೆಗೆ ಪ್ರಥಮ ಸ್ಥಾನವನ್ನ ನಮ್ಮ ಹಿಂದೂ ಧರ್ಮದಲ್ಲಿ ನೀಡಿದ್ದಾರೆ. ಅದೇ ರೀತಿ ಬೇರೆದ್ರಲ್ಲೂ ಕೂಡ ನಾವು ಸ್ತ್ರೀ ರೂಪ, ಪ್ರತಿಯೊಂದರಲ್ಲೂ ನಾವು ಆ ಸ್ತ್ರೀ ರೂಪವನ್ನ ಕಾಣ್ತಾ ಹೋಗ್ತೀವಿ. ಹೇಗೆ ಅಂತಂದ್ರೆ ಈ ಪ್ರಕೃತಿ, ಈ ಸೃಷ್ಟಿ ಏನಿದೆ ಅದಕ್ ನಾವೇನಂತ ಕರಿತೀವಿ, ಪ್ರಕೃತಿ ಮಾತೆ ಅಂತ ಕರಿತೀವಿ. ಅದಕ್ಕೂ ಸ್ತ್ರೀ ರೂಪನ ಕೊಟ್ಟಿದ್ದಾರೆ. ಹಾಗೆ ನೀರು, ಆ ನೀರನ್ನ ನಾವೇನಂತೀವಿ, ಗಂಗಾ ಮಾತೆ ಅಂತ ಅಂದ್ಬಿಟ್ಟು ಅದಕ್ಕೂ ಸ್ತ್ರೀ ರೂಪ ಕೊಟ್ಟು ಗಂಗಾ ಮಾತೆ ಅಂತ ಅಂದ್ಬಿಟ್ಟು ಅದನ್ನ ಕರಿತೀವಿ. ಹಾಗೆ ಒಂದು ಹಸು, ಆ ಹಸುನ ನಾವೇನಂತೀವಿ, ಗೋಮಾತೆ ಅಂತ ಕರಿತೀವಿ. ಅದಕ್ಕೂ ನಾವು ಗೋಮಾತೆ ಅನ್ನೋ ಒಂದು ಶ್ರೇಷ್ಠವಾದ ಒಂದು ಪೂಜ್ಯ ನಾಮದಿಂದ ಅದನ್ನ ನಾವು ಕರಿತೀವಿ. ಅದೇ ರೀತಿ ನಮ್ಮ ಭಾರತ ದೇಶ, ನಾವೇನು ವಾಸ ಮಾಡ್ತಾ ಇದ್ದೀವೋ ಈ ಭಾರತ ದೇಶನ ಕೂಡ ನಾವೇನಂತ ಕರಿತಾ ಇದ್ದೀವಿ, ಭಾರತ ಮಾತೆ. ಆ ಮಾತೆಯ ಒಂದು ಸ್ಥಾನವನ್ನ ಈ ಭಾರತಕ್ಕೆ ಕೊಟ್ಟಿದ್ದೀವಿ. ಅದೇ ರೀತಿ ಎಲ್ಲದರಲ್ಲೂ ನಾವು ಈ ಸ್ತ್ರೀ ರೂಪವನ್ನ ಹೇಗ್ ಕಾಣ್ತಾ ಇದ್ದೀವಿ, ಅದೇ ರೀತಿ ಈ ಬದುಕಿಗೆ, ಈ ಬದುಕನ್ನ ನಾವು 4 ಪುರುಷಾರ್ಥಗಳ ಮೂಲಕ ಒಂದು ಒಳ್ಳೆಯ ಉತ್ತಮ ಜೀವನವನ್ನ ನಡೆಸೋದಕ್ಕೆ ನಮ್ಗೆ ಮಾರ್ಗಸೂಚಿಯಾಗಿರ್ತಕ್ಕಂತಹ ವೇದಾಂತ ಏನಿದೆ, ಆ ವೇದಗಳೇನಿದೆ, ಆ ವೇದಗಳನ್ನು ಕೂಡ ನಾವು ವೇದ ಮಾತೆ ಅಂತ ಅಂದ್ಬಿಟ್ಟು ಅದಕ್ಕೂ ಕೂಡ ಮಾತೆಯ ಸ್ಥಾನವನ್ನ ನಾವು ಕೊಡ್ತಾ ಹೋಗ್ತಿದ್ವಿ. ಇಂಥ ರೀತಿಯಲ್ಲಿ ಪ್ರತಿಯೊಂದರಲ್ಲೂ ನಾವು ಆ ಸ್ತ್ರೀ ರೂಪವನ್ನ ಕಾಣ್ತಾ ಹೋಗ್ತಾ ಇದ್ದೀವಿ. ಅದೇ ರೀತಿ ಈ ವೇದಗಳನ್ನ ಈ ಲಲಿತಾ ಸಹಸ್ರನಾಮದಲ್ಲಿ ವಾಗ್ದೇವತೆಯರು ಏನ್ ಹೇಳಿದಾರಪ್ಪ ಅಂತ ಅಂದ್ರೆ, ವೇದ ಮಾತೆಯರು ಅನ್ನೋ ರೂಪದಲ್ಲಿ ಆಕೆನ ಪೂಜನೆ ಮಾಡ್ತಾ ಇದ್ದಾರೆ. ವೇದ ಮಾತೆಯರು ಅಂತ ಆಕೆನ ಕರಿತಾ ಇದ್ದಾರೆ. ಆ ವೇದ ಮಾತೆಯರು ಯಾರು? ಅಮ್ಮನಿಂದ ಬಂದಂತ ವೇದಗಳೇ ಆ ವೇದ ಮಾತೆಯರು. ಅಂತಹ ವೇದ ಮಾತೆಯರು ಎಲ್ಲಿಂದ ಬಂದ್ರು ಅಂದ್ರೆ ಅಮ್ಮನಿಂದ ಬಂದಂತವ್ರು ಅವರು. ಆದ್ರಿಂದ ಆ ಅಮ್ಮನಿಂದ ಬಂದಂತ ಆ ವೇದ ಮಾತೆಯರು ಏನ್ ಮಾಡ್ತಾ ಇದ್ದಾರೆ, ಈ ಜೀವನವನ್ನ ಉದ್ಧಾರ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದಾಗ ಈ ಬ್ರಹ್ಮಾಂಡದಲ್ಲಿ ಆ ಉದ್ಭವಕ್ಕೆ ಕಾರಣ ಏನು, ಅಮ್ಮನಿಂದ ಬಂದಂತ ಆ ವೇದ ಮಾತೆಯರು ಉದ್ಭವಕ್ಕೆ ಕಾರಣ ಏನು ಅಂತಂದಾಗ, ತಾನು ಸೃಷ್ಟಿಸಿದಂತ ಈ ಬ್ರಹ್ಮಾಂಡದಲ್ಲಿ ಅವಳು ರಾಣಿಯಾಗಿದ್ದಾಳೆ. ಆ ರಾಣಿಯಾಗಿ ಈ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದಾಗ ಮಾತೆ ಒಂದು ಶಾಸನವನ್ನ ಜಾರಿ ಮಾಡ್ತಾಳೆ. ರಾಣಿಯಾಗಿ ಒಂದು ಶಾಸನವನ್ನ ಜಾರಿ ಮಾಡ್ತಾಳೆ. ಯಾಕೆ ಅಂತ ಅಂದಾಗ, ತಾನು ಸೃಷ್ಟಿಸಿದ ಜೀವಿ, ತಾನು ಸೃಷ್ಟಿ ಮಾಡಿರ್ತಕ್ಕಂಥ ಜೀವಿ ಧರ್ಮ ಮಾರ್ಗದಲ್ಲಿ ನಡಿಬೇಕು. ಅಹಿಂಸೆ, ಅನಾಚಾರ, ದುರ್ಮಾರ್ಗ ಇದರಲ್ಲಿ ನಡೀದೆ, ದುಷ್ಕೃತ್ಯ ಇವುಗಳಿಗೆ ಯಾವುದಕ್ಕೂ ಒಳಗಾಗದೆ ಒಂದು ಶುದ್ಧವಾದ ಜೀವನವನ್ನ ನಡೆಸ್ಕೊಂಡು ಹೋಗ್ಬೇಕು. ವೇದಶಾಸ್ತ್ರದ ಮೂಲಕ ಆ ಜೀವನವನ್ನ ನಡೆಸಿ ಮೋಕ್ಷವನ್ನ ಹೊಂದಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಮಾತೆ ಏನ್ ಮಾಡಿದ್ಲು, ಈ ವೇದ ಮಾತೆಯರನ್ನ ಸೃಷ್ಟಿ ಮಾಡಿದ್ಲು. ಅಂತ ವೇದ ಮಾತೆಯರನ್ನ ಈ ವಾಗ್ದೇವತೆಗಳು ಏನಂತ ಕರೆದ್ರಪ್ಪ ಅಂತಂದ್ರೆ, ವೇದ ಕಾಂತೆಯರು ಅಂತ ಅಂದ್ಬಿಟ್ಟು ವರ್ಣನೆ ಮಾಡಿದ್ದಾರೆ ಲಲಿತಾ ಸಹಸ್ರನಾಮದಲ್ಲಿ. ಅಂತಹ ವೇದ ಮಾತೆಯರನ್ನ ವೇದ ಕಾಂತೆಯರು ಅಂತ ಅಂದ್ಬಿಟ್ಟು ವರ್ಣನೆ ಮಾಡಿದ್ದಾರೆ. ಅಂತಹ ವೇದ ಕಾಂತೆಯರು, ಆ ಲಲಿತಾ ಮಾತೆಯಿಂದ ಬಂದಂತ ವೇದ ಕಾಂತೆಯರು ಆ ಮಾತೆಯನ್ನ ಅರ್ಚಿಸಿ, ಅವರನ್ನ ಪೂಜಿಸಿ, ಆ ಮಾತೆಯನ್ನ ಪೂಜಿಸಿ ಅವಳಿಗೆ ನಮಸ್ಕಾರ ಮಾಡಿದಾಗ, ತಲೆಬಾಗಿ ಆ ಮಾತೆಗೆ ನಮಸ್ಕರಿಸಿದಾಗ ಆ ಮಾತೆಯ ಪಾದ ಧೂಳಿ ಅವರ ಪಾಪಡಕ್ಕೆ ತಗಲುತ್ತಂತೆ. ಆ ಮಾತೆಯ ಒಂದು ಪಾದದ ಧೂಳಿ ಆ ಮಾತೆಗೆ, ಆ ಕಾಂತೆಯರಿಗೆ, ಆ ವೇದ ಕಾಂತೆಯರ ಪಾಪಡಕ್ಕೆ ತಗಲುತ್ತಂತೆ. ಅಂತಂದ್ರೆ ಅವರಿಂದ ಬಂದು ಆ ಮಾತೆಯಿಂದಲೇ ಸೃಷ್ಟಿಯಾದಂತ ಮಾತೆಯರು ಪೂಜಿಸಿ ಅಮ್ಮನನ್ನ ಭಕ್ತಿಯಿಂದ ಧ್ಯಾನಿಸಿ ನಮಸ್ಕರಿಸಿದ್ರು, ಅವಳ ಒಂದು ಪಾದದ ಧೂಳಿ ಮಾತ್ರ ಅವ್ರಿಗೆ
ದೊರಕಂತೆ ಅಂತ ಹೇಳ್ತಾರೆ. ಅಂತ ಪಾದದ ಧೂಳಿ ಆ ಕಾಂತೆಯರಿಗೆ, ಅಂತ ಪಾದದ ಧೂಳಿ ಮಾತ್ರ ಸಿಕ್ತಂತೆ, ಅಮ್ಮ ಸಿಕ್ಲಿಲ್ಲ ಅಂತ ಹೇಳ್ತಾರೆ. ಅಂತ ಪಾದದ ಧೂಳಿಯಿಂದ ಅವ್ರಿಗೇನಾಯ್ತು, ಪರತತ್ವ ಅನ್ನೋದು ಸಿಕ್ತು. ಅಮ್ಮ ಸಿಕ್ಲಿಲ್ಲ, ಅಮ್ಮನಿಂದ ಅಮ್ಮನ ಒಂದು ಪರತತ್ವ ಆ ಪಾದದ ಧೂಳಿಯಿಂದ ಅವ್ರಿಗೆ ಸಿಕ್ತು. ಆದ್ರಿಂದ ಅಂತಹ ಒಂದು ಪರತತ್ವವನ್ನ, ಆ ವೇದಕಾಂತಿಯರಿಗೆ ಸಿಕ್ಕದಂತ ಒಂದು ಪರತತ್ವವನ್ನ ಈ ಜೀವಿಗಳು ತಿಳಿದು ಅದನ್ನ ಸಾಧನೆಗೈದು, ಅದರಲ್ಲಿ ಸಾಧನೆಗೈದಾಗ ಇವರು ಆ ಅಮ್ಮನನ್ನ ಹೊಂದಬಹುದು. ಯಾವ ಕಾಂತೆಯರು, ವೇದ ಕಾಂತೆಯರಿಗೆ ಸಿಗದಂತ ಅಮ್ಮನನ್ನ ಆ ಪರತತ್ವದ ಮೂಲಕ ಈ ಜೀವಿ ಹೊಂದಬಹುದು ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂತ ಅಂದ್ರೆ ಈ ಜೀವಿ ಆ ಪರತತ್ವವನ್ನ ಹೊಂದಬೇಕು ಅಂದಾಗ ಅವನಿಗೆ ಏನ್ ಬೇಕು, ಸಾಧನೆ ಮಾಡ್ಬೇಕು. ಆ ಸಾಧನೆ ಮಾಡ್ಬೇಕಾದ್ರೆ ಅವನಿಗೆ ಗುರುಗಳು ಬೇಕು. ಆ ಗುರು ಮಂತ್ರವನ್ನು ಕೂಡ ಆ ಪಾದದ ಧೂಳಿ, ಆ ಕಾಂತೆಯರಿಗೆ ದೊರೆತಂತ ಪಾದದ ಧೂಳಿಯಲ್ಲಿ ಆ ಗುರು ಮಂತ್ರ ಕೂಡ ಈ ಜೀವಿಗೆ ದೊರಕುತ್ತಂತೆ. ಆ ಪಾದದ ಧೂಳಿಯಿಂದ ಗುರು ಮಂತ್ರ ಕೂಡ ಈ ಜೀವಿಗಳಿಗೆ ಸಿಗ್ತಾ ಇದೆಯಂತೆ. ಆದ್ರಿಂದ ಯಾವ ಜೀವಿ ತನ್ನ ಸಾಧನೆಯ ಮೂಲಕ ಆ ಪರತತ್ವವನ್ನ ಗುರು ಮಂತ್ರದ ಮೂಲಕ ಧ್ಯಾನ ಮಾಡ್ತಾ ಹೋಗ್ತಾನೋ, ಸಾಧನೆ ಮಾಡ್ತಾ ಹೋಗ್ತಾನೋ, ಅವನು ಈ ಜೀವನದಲ್ಲಿ ಮೋಕ್ಷವನ್ನ ಪಡಿತಾನೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ಗೊತ್ತಾಗ್ತಾ ಇದೆ. ಯಾವ ನಾಮ ಅಂತಂದ್ರೆ ಶ್ರುತಿ ಸೀಮಂತ ಸಿಂಧೂರೀಕೃತ ಪಾದಾಬ್ಜ ಧೂಳಿಕ. ಆ ವೇದ ಕಾಂತೆಯರ ಪಾದದ ಧೂಳಿಯಿಂದ ಬಂದಂತ ಪರತತ್ವವನ್ನ ಈ ಜೀವಿ ಅನುಸರಿಸಿ ಸಾಧನೆ ಮಾಡಿ ಆ ಗುರುಮಂತ್ರವನ್ನ, ಅವರಿಂದ ಬಂದಂತ ಗುರುಮಂತ್ರದ ಮೂಲಕ ಸಾಧನೆಗೈದು ಆ ಮಾತೆನ ಹೊಂದಬಹುದು ಅಂತಂದ್ರೆ, ಆ ಮಾತೆಯ ಒಂದು ಮೋಕ್ಷ ಏನಿದೆ ಆ ಮಾತೆಯಲ್ಲಿ ಲೀನ ಆಗ್ಬೋದು. ಆ ಮಾತೆಯಲ್ಲಿ ಲೀನ ಆದಾಗ ನಮ್ಗೆ ಮೋಕ್ಷ ಅನ್ನೋದು ಸಿಕ್ಕತ್ತೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗ್ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಸಕಲಾಗಮ ಸಂದೋಹ ಶುಕ್ತಿ ಸಂಪುಟ ಮೌಕ್ತಿಕ ಅಂತ ಇದೆ. ಅಂದ್ರೆ ಸಕಲ ವೇದ ಸಮೂಹವೆಂಬ ಪರತತ್ವದ ಚಿಪ್ಪಿನಲ್ಲಿ ಅಮ್ಮ ಅಡಗಿದಾಳಂತೆ. ಎಷ್ಟು ವೇದಗಳು, ಉಪನಿಷತ್ಗಳು, ಶಾಸ್ತ್ರಗಳು ನಮ್ಮಲ್ಲಿ ಇದೆ ಅಂತಂದ್ರೆ ಹಿಂದೂ ಧರ್ಮದಲ್ಲಿ ಅಷ್ಟೊಂದು ಶಾಸ್ತ್ರಗಳನ್ನ ನಾವು ನೋಡ್ತಾ ಇದ್ದೀವಿ. ಅಂತ ಒಂದು ಸಕಲ ಸಮೂಹದ ವೇದ ಸಮೂಹದ ಒಂದು ಪರತತ್ವದ ಚಿಪ್ಪಿನಲ್ಲಿ ಅಮ್ಮ ಇದ್ದಾಳೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆ ಚಿಪ್ಪಿನಲ್ಲಿ ಬಚ್ಚಿಟ್ಕೊಂಡಿದ್ದಾಳೆ ಅಮ್ಮ, ಅವಳನ್ನ ಹೊಂದಬೇಕು ಅಂತ ಹೇಳ್ತಾರೆ. ನಾವೀಗ ಹೆಚ್ಚು ಬೆಲೆಗಳ ಅಂತ ಒಂದು ಮುತ್ತು, ಹವಳ ಇವನ್ನೆಲ್ಲ ನಾವು ಈಗ ನೋಡ್ತೀವಿ. ಅದೆಲ್ಲಿಂದ ಬರುತ್ತೆ? ಆ ಮುತ್ತು ಹವಳ ಎಲ್ಲಿಂದ ಬಂತು ಅಂತಂದಾಗ ಅದು ಒಂದು ಚಿಪ್ಪಿನಲ್ಲಿ ಬಚ್ಚಿಟ್ಕೊಂಡಿರುತ್ತಂತೆ. ಸಮುದ್ರದ ಒಂದು ದಡದಲ್ಲಿ ಚಿಪ್ಪುಗಳು ಸಿಗುತ್ತಂತೆ. ಆ ಚಿಪ್ಪಿನಲ್ಲಿ ಆ ಮುತ್ತು ಹವಳ ಇವನ್ನೆಲ್ಲ ನಾವು ಕಾಣ್ತೀವಿ. ಆ ಚಿಪ್ಪನ್ನು ಒಡೆದಾಗ ನಮ್ಗೇನಾಗತ್ತೆ, ಮಿರ 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 ಮಿಂಚೋ ಅಂತ ಒಂದು ಮುತ್ತು ನಮಗೆ ಕಾಣುತ್ತೆ. ಅಂತಹ ಮುತ್ತು ಆ ಚಿಪ್ನಲ್ಲಿ ಇರುತ್ತೆ. ನಾವೇನ್ ಮಾಡ್ತೀವಿ, ಆ ಮುತ್ತು ನಮಗ್ ಪ್ರಮುಖವಾದದ್ದು, ಆ ಮುತ್ತು ನಮಗ್ ಬೇಕು. ಅವಾಗ ಏನ್ ಮಾಡ್ತೀವಿ, ಆ ಮುತ್ತನ್ನು ತಗೊಂಡು ಚಿಪ್ಪನ್ನ ಅಲ್ಲಿ ಹಾಕ್ಬಿಡ್ತೀವಿ. ಆದ್ರೆ ಆ ಚಿಪ್ಪನ್ ಕೂಡ ನಾವು ಅಸಡ್ಡೆ ಮಾಡಾಗಿಲ್ಲ. ಆ ಮುತ್ತು ಸಿಕ್ತು ಅಂದ್ಬಿಟ್ಟು ಚಿಪ್ಪನ್ ಬಿಸಾಕ್ಬಿಟ್ಟು ಅಯ್ಯೋ ಚಿಪ್ಪದು ಅಂತ ಅಸಡ್ಡೆ ಮಾಡಾಗಿಲ್ಲ. ಯಾಕೆಂದ್ರೆ ಆ ಮುತ್ತನ್ನ ಸಂರಕ್ಷಣೆ ಮಾಡ್ದಂಥದ್ದು ಯಾವುದು, ಆ ಚಿಪ್ಪು. ಆ ಚಿಪ್ಪುಗೂ ಕೂಡ ನಾವು ಒಂದು ಅವಶ್ಯವಾದ ಒಂದು ಸ್ಥಾನವನ್ನ ಕೊಡ್ಬೇಕಾಗತ್ತೆ. ಅದೇ ರೀತಿ ಅಮ್ಮ ಕೂಡ ಈ ಸಕಲ ವೇದ ಶಾಸ್ತ್ರಗಳ ಚಿಪ್ಪಿನಲ್ಲಿ ಬಚ್ಚಿಟ್ಕೊಂಡಿದ್ದಾಳೆ. ಆ ಬಚ್ಚಿಟ್ಕೊಂಡಿರ್ತಕ್ಕಂಥ ಆ ಮಾತೆನ ನಾವೇನ್ ಮಾಡ್ಬೇಕು, ಆ ಪರತತ್ವವನ್ನ, ಆ ಶಾಸ್ತ್ರವನ್ನ ನಾವು ತಿಳ್ಕೋಬೇಕು. ಆ ಪರತತ್ವದ ಶಾಸ್ತ್ರ ಯಾವಾಗ ನಮ್ಗೆ ಅರಿವಾಗುತ್ತೋ, ಅದರಲ್ಲಿ ಸಾಧನೆ ಮಾಡಿ ಆ ಪರತತ್ವವನ್ನ ಯಾವ ಜ್ಞಾನಿ ಅರಿತಾನೋ ಅವಾಗ ಏನಾಗತ್ತೆ, ಆ ವೇದಶಾಸ್ತ್ರಗಳನ್ನ ಅವನು ಬಿಡ್ತಾನೆ. ಬರೀ ಮಾತೆಯನ್ನ ಮಾತ್ರ ಆಗ ಅವನು ಒಂದಕ್ಕೆ, ಆ ಮಾತೆಯ ಕಡೆ ಮಾತ್ರ ಅವನಿಗೆ ಗಮನ ಇರುತ್ತೆ, ಪರತತ್ವದ ಕಡೆ ಅವನಿಗೆ ಗಮನ ಇರಲ್ಲ. ಯಾಕೆಂದ್ರೆ ಅವನ ಪರತತ್ವವನ್ನ ದಾಟಿ ಅಮ್ಮನನ್ನ ಕಡೆಗೆ ಸಾಗಿರ್ತಾನೆ.
ಆ ಸಾಧನೆಯ ಮೂಲಕ, ಪರತತ್ವದ ಮೂಲಕ ಅವನು ಸಾಗಿ ಅಮ್ಮನ ಕಡೆಗೆ ದಾಟಿರ್ತಾನೆ. ಅವನ ಜ್ಞಾನ ಅನ್ನೋದು ಅಷ್ಟು ಬೆಳೆದೋಗಿರುತ್ತೆ. ಅವನು ಜೀವನ್ ಮುಕ್ತಿಯ ಕಡೆಗೆ ಹೊರಟಾಗ ಏನಾಗತ್ತೆ, ಈ ಪರತತ್ವ ಅನ್ನೋದನ್ನ ಅವನು ಪಕ್ಕಕ್ಕೆ ಇಡ್ತಾನೆ. ಅಮ್ಮನನ್ ಮಾತ್ರ ಅಲ್ಲಿ ಅವನು ಹಿಡ್ಕತಾನೆ. ಅದಕ್ಕಾಗಿ ಈ ಶ್ರೀಕೃಷ್ಣ ಪರಮಾತ್ಮ ಏನ್ ಹೇಳಿದಾರಪ್ಪ ಅಂತಂದ್ರೆ, ಈ ವಿಚಾರದ ಬಗ್ಗೆ, ಈ ಪರತತ್ವದ ಬಗ್ಗೆ ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ತ್ರೈಗುಣ್ಯ ವಿಷಯ ವೇದ ನಿಸ್ತೈಗುಣ್ಯ ಭವಾರ್ಜುನ ಅಂತ ಅನ್ಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಏನಪ್ಪ ಇದು ಅಂತ ಅಂದಾಗ, ಈ ವೇದಗಳು ಏನ್ ಮಾಡ್ತಾ ಇದೆ, 3 ಗುಣಗಳನ್ನ ನಮ್ಗೆ ಹೇಳ್ತಾ ಇದೆ. ಈ ವೇದಗಳಿಂದ ನಾವು 3 ಗುಣ, ಈ ಜೀವಿಯಲ್ಲಿ 3 ಗುಣಗಳಿದೆ ಅಂತ ಅನ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇದೆ. ಈ 3 ಗುಣಗಳನ್ನ ತ್ಯಜಿಸಿ, ಈ 3 ಗುಣಗಳನ್ನು ನಾವು ಬಿಡ್ಬೇಕು. ಬಿಟ್ಟು ಐಹಿಕ ಸಮಸ್ಯೆಗಳು ಏನಿದೆ ನಮ್ಗೆ, ಆ ಸಮಸ್ಯೆಗಳಿಂದ ಆ ನೋವು, ದುಃಖ, ಕೋರಿಕೆ, ಇಂಥ ಒಂದು ಭವಬಂಧನದಲ್ಲಿ ನಾವು ಬೀಳದೆ ಆ 3 ಗುಣಗಳನ್ನ ನಾವು ತೊರೆದಾಗ ಈ ಐಹಿಕ ಭವಬಂಧನಗಳನ್ನ ನಾವು ಬಿಡ್ತಾ ಹೋಗ್ಬೇಕು. ಈ ಹೊರ ಪ್ರಪಂಚದ ಏನ್ ಆಸೆಗಳಿದೆ, ಕೋರಿಕೆಗಳಿದೆ, ನಾನ್ ಹಾಗೆ ಇರ್ಬೇಕು, ನಾನ್ ಹೀಗಿರ್ಬೇಕು, ನಾನ್ ಸಂಪಾದನೆ ಮಾಡ್ಬೇಕು, ನಾನು ಐಶ್ವರ್ಯವನ್ನ ಪಡಿಬೇಕು ಅನ್ನೋದೇ ಈ ಲೋಕದ ಒಂದು ಯೋಚನೆ ನಮ್ಮಲ್ಲಿ ಬರ್ತಾ ಹೋಗ್ತಾ ಇರುತ್ತೆ. ಈ ಗುಣಗಳು ನಮ್ಮಲ್ಲಿ ಇದ್ದಾಗ, ಈ 3 ಗುಣಗಳು ನಮ್ಮಲ್ಲಿ ಇದ್ದಾಗ ಆ ರೀತಿಯ ಒಂದು ಆಲೋಚನೆ ನಮ್ಮಲ್ಲಿ ಉಂಟಾಗ್ತಾ ಇರುತ್ತೆ. ಯಾವಾಗ ನಾವು ಈ ಗುಣಗಳನ್ನ ತ್ಯಜಿಸ್ತೀವೋ, ಈ 3 ಗುಣಗಳನ್ನ ತ್ಯಾಗ ಮಾಡಿದಾಗ ನಮ್ಮಲ್ಲಿ ಏನಾಗುತ್ತೆ, ಆ ಬಂಧನದಿಂದ ನಾವು ಹೊರಗ್ ಬರ್ತೀವಿ. ಆ ಬಂಧನದಿಂದ ನಾವು ಹೊರಗ್ ಬಂದಾಗ ಏನಾಗುತ್ತೆ, ನಮ್ಗೆ ಮೋಕ್ಷ ಅನ್ನೋದು ನಮ್ಗೆ ಆಗ ಸಿಕ್ಕತ್ತೆ. ನಾವು ಆಗ ಅಮ್ಮನನ್ನ ಪಡೆಯೋದಕ್ಕೆ ಒಂದು ಅನುಕೂಲ, ದಾರಿ, ಮಾರ್ಗ ಅನ್ನೋದು ನಮ್ಗೆ ಸಿಗುತ್ತೆ. ಆಗ ನಾವು ಮೋಕ್ಷದ ಕಡೆಗೆ ಸಾಕ್ತೀವಿ ಅಂತ ಹೇಳ್ತೀವಿ. ಈ ವೇದಗಳಲ್ಲಿ ನಾವು 2 ವಿಧಾನ ಕಾಣ್ತೀವಿ, 2 ಭಾಗವನ್ನ ನಾನು ಕಾಣ್ತಾ ಹೋಗ್ತೀವಿ. ಯಾವ್ದಪ್ಪ ಅಂತಂದ್ರೆ ಆಗಮ ಮತ್ತು ನಿಗಮ. ಆಗಮ ನಿಗಮ ಅನ್ನೋದು 2 ಈ ವೇದಗಳ 2 ಭಾಗಗಳು. ಇದು ಒಂದೇ ಆದ್ರೂ 2 ಭಾಗ ಅಂತ ಹೇಳ್ತಾ ಇದ್ದಾರೆ. ಆಗಮ ಅಂತಂದ್ರೆ ಏನಪ್ಪಾ ಅಂತಂದಾಗ, ನಾವು ಆಯಾ ದೇವತೆಗಳನ್ನ ಪೂಜೆ ಮಾಡೋ ಒಂದು ಪದ್ಧತಿಯನ್ನ ಆಗಮ ಅಂತೀವಿ. ನಾವೀಗ ಯಾವ್ದೋ ಒಂದು ದೇವತೆಯನ್ನ ಪೂಜೆ ಮಾಡ್ತೀವಿ, ಆ ಪೂಜೆ ಮಾಡೋ ಅಂತ ದೇವತೆಗೆ ಒಂದು ಮಂತ್ರ ಇರುತ್ತೆ, ಅದೇ ಮಂತ್ರದಿಂದ ಆ ದೇವರನ್ನ ನಾವು ಪ್ರಾರ್ಥನೆ ಮಾಡ್ತೀವಿ. ಅಂತ ಒಂದು ಪದ್ಧತಿಗೆ, ಆಯಾಯ ದೇವತೆಗಳಿಗೆ ತಕ್ಕಂತ ಮಂತ್ರಗಳ ಮೂಲಕ ನಾವು ನಡೆಸಕ್ಕಂತ ಕಾರ್ಯವನ್ನ, ಪದ್ಧತಿಯನ್ನ ನಾವು ಆಗಮ ಅಂತ ಅಂದ್ಬಿಟ್ಟು ಕರಿತೀವಿ. ಇದರಲ್ಲಿ ಮುಖ್ಯವಾದದ್ದು ಯಾವ್ದಪ್ಪ ಅಂತಂದ್ರೆ ಶೈವಾಗಮ, ಶಾಕ್ತೇಯಾಗಮ, ಸೌರಾಗಮ ಅಂತ ಅಂದ್ಬಿಟ್ಟು ಈ 3 ಆಗಮಗಳು, ಇವು ಒಂದೊಂದು ಪದ್ಧತಿ. ಈ ಪದ್ಧತಿ ಮುಖಾಂತರ ಆ ದೇವತೆಗಳನ್ನ ಅವರು ಪೂಜೆ ಮಾಡ್ತಾರೆ. ಇಂಥವು ಈ 3 ಈ ಆಗಮದಲ್ಲಿ ಪ್ರಮುಖವಾದಂಥವು, ಮುಖ್ಯವಾದಂಥವು. ಈ ಆಗಮದಲ್ಲೂ ಕೂಡ ನಾವು 2 ಪದ್ಧತಿಗಳನ್ನ ಕಾಣ್ತಾ ಇದ್ದೀವಿ. ಈ ಆಗಮದಲ್ಲೂ ಕೂಡ, ಇದರಲ್ಲೂ ಕೂಡ ಇಂಥ ಏನು ಆಗಮಗಳಿದೆಯೋ ಇದರಲ್ಲೂ ಕೂಡ ನಾವು ಈ ಶೈವಾಗಮ, ಇದ್ರಲ್ಲೂ ಕೂಡ ನಾವು 2 ಪದ್ಧತಿಗಳನ್ನ ನೋಡ್ತಾ ಇದ್ದೀವಿ. ಅದ್ಯಾವ್ದಪ್ಪ ಆ ಪದ್ಧತಿಗಳು ಅಂತಂದ್ರೆ, ವೇದ ಸಮ್ಮತವಾದಂತ ಒಂದು ಪದ್ಧತಿ. ವೇದ ಏನ್ ಹೇಳ್ತಾ ಇದೆ, ಶಾಸ್ತ್ರ ಏನ್ ಹೇಳುತ್ತೆ, ಅದ್ರ ಪ್ರಕಾರ ನಾವು ಏನ್ ಪೂಜೆ ಮಾಡಿ ಏನ್ ಆಚರಣೆಗಳನ್ನ ಮಾಡ್ತೀವೋ ಅದಕ್ಕೆ ದಕ್ಷಿಣಾಚಾರ ಪದ್ಧತಿ ಅಂತ ಅಂದ್ಬಿಟ್ಟು ಕರೀತಾರೆ. ಇದೇ ರೀತಿ ಪೂಜೆ ಮಾಡಬೇಕು, ಒಂದು ನಿಯಮ ಇರುತ್ತೆ. ನಾವು ಯಾವುದೇ ಒಂದು ಪೂಜೆ ಮಾಡ್ಲಿ, ಯಾವುದೇ ಒಂದು ಕೆಲಸ ಮಾಡ್ಲಿ, ಆ ಒಂದು ನಿಯಮದ ಮೂಲಕ, ಒಂದು ಶಾಸ್ತ್ರದ ಮೂಲಕ ನಾವು ಆ ಶಾಸ್ತ್ರಕ್ಕೆ ಅನುಸಾರವಾಗಿ ಯಾವ ಕೆಲಸವನ್ನ ಮಾಡ್ತೀವೋ ಅದಕ್ಕೆ ನಾವು ದಕ್ಷಿಣಾಚಾರ ಪದ್ಧತಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇನ್ನೊಂದು ಪದ್ಧತಿ ಏನಪ್ಪಾ ಅಂತಂದ್ರೆ ವಾಮಾಚಾರ ಪದ್ಧತಿ ಅಂತ ಹೇಳ್ತಾರೆ. ವಾಮಾಚಾರ ಅಂತಂದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಅಲ್ವಾ. ಈ ವಾಮಾಚಾರದಲ್ಲಿ ಏನಾಗತ್ತೆ, ಅವರು ಆ ದೇವತೆಯನ್ನ ವಶೀಕರಣ ಮಾಡ್ಕೊಂಡು ಬೇರೆಯವ್ರಿಗೆ ಒಂದು ಕೆಡಕನ್ ಮಾಡೋದು, ಇನ್ನೊಂದೇನೋ ಮಾಡೋದು,
ಇಂಥವೆಲ್ಲ ಮಾಡ್ತಾ ಹೋಗ್ತಾರೆ. ಆ ದೇವತೆನ ತಮಗೆ ವಶೀಕರಣ ಮಾಡ್ಕೊಂಡ್ಬಿಟ್ಟು ವಿರುದ್ಧವಾಗಿ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಅವರು ನಡೀತಾ ಹೋಗ್ತಾರೆ. ಶಾಸ್ತ್ರದ ಮೂಲಕ ಮಾಡೋ ಅಂಥದ್ದು ದಕ್ಷಿಣ ಆಚಾರ ಪದ್ಧತಿ, ಶಾಸ್ತ್ರಕ್ಕೆ ವಿರುದ್ಧವಾಗಿ ಮಾಡೋ ಅಂಥದ್ದೇ ವಾಮಾಚಾರ ಪದ್ಧತಿ ಅಂತ ಹೇಳ್ತಾರೆ. ಈ ರೀತಿ ಎರಡು ಪದ್ಧತಿಗಳ ಮೂಲಕ ಈ ಆಗಮ ಅನ್ನೋದು ಇದೆ. ನಿಗಮ ಅಂತ ಅಂದ್ರೆ ಏನು ಅಂತಂದಾಗ, ಆ ಪರಮಾತ್ಮನ ಆಗಮ ನಿಗಮ ಇವೆರಡು ಒಂದೇ, ಆದ್ರೆ ಒಂದು ಗೂಢಾರ್ಥದ ಒಂದು ಕಾರಣ ಇದನ್ನ ನಿಗಮ ಅಂತ ಕರೀತಾರೆ. ನಿಗಮ ಅಂತ ಅಂದ್ರೆ ಏನಪ್ಪಾ ಅಂತಂದ್ರೆ, ಪರಮಾತ್ಮನ ಒಳಗಿರುವ ಜ್ಞಾನದ ರಾಶಿ ಏನಾಗತ್ತೆ, ಅವನಿಂದ ಹೊರಗ್ ಬರುತ್ತಂತೆ. ಆ ಜ್ಞಾನದ ರಾಶಿ ಏನಿದೆ ಅದು ಅವನಿಂದ ಹೊರಗ್ ಬರೋದಕ್ಕೆ ಅದಕ್ಕೆ ನಿಗಮ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಅದು ಆಗಮ, ಅದು ಹಾಗೆ ಬಂತು. ಇದು ಅವನಿಂದ ಹೊರಕ್ ಬಂತು. ಎರಡು ಒಂದೇ ಆದ್ರೂ ಇಲ್ಲಿ ಗೂಢಾರ್ಥದ ಕಾರಣ ಇಲ್ಲಿ ಆಗಮ ನಿಗಮ ಎರಡು ಆ ಪರಮಾತ್ಮನಿಂದನೇ ಬಂದಿದ್ದು. ಆ ನಿಗಮನು ವೇದನೆ, ಆದ್ರೂ ಒಂದು ಗೂಢಾರ್ಥದ ಕಾರಣ ಇದನ್ನ ಆಗಮ ನಿಗಮ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಈ ಆಗಮ ನಿಗಮಗಳು ಅಂತಂದ್ರೆ, ಈ ವೇದ ಹೇಗೆ ಈ ಬ್ರಹ್ಮಾಂಡಕ್ಕೆ ಬಂತಪ್ಪ ಅಂತಂದ್ರೆ, ಅದು ಒಂದು ಶಬ್ದದ ಮೂಲಕ ಆ ಬ್ರಹ್ಮಾಂಡಕ್ಕೆ ಬಂತು. ಆ ಬ್ರಹ್ಮಾಂಡಕ್ಕೆ ಬಂದಾಗ ಏನ್ ಮಾಡಿದ್ರು, ಆ ಋಷಿ ಮುನಿಗಳು ಅದನ್ನ ಆಲಿಸಿ, ಅದನ್ನ ಗ್ರಹಿಸಿ, ತಮ್ಮ ತಪಶಕ್ತಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಅದನ್ನ ಬಿಡುಗಡೆ ಮಾಡ್ತಾ ಬಂದ್ರು. ಯಾವ ರೀತಿ ಅದನ್ನ ಬಿಡುಗಡೆ ಮಾಡಿದ್ರಪ್ಪ ಅಂದ್ರೆ, 4 ಮಾರ್ಗಗಳ ಮೂಲಕ ಈ ಬ್ರಹ್ಮಾಂಡಕ್ಕೆ ಆ ಋಷಿ ಮುನಿಗಳು ಆ ವೇದಗಳನ್ನ ಕೊಡ್ತಾ ಬಂದ್ರು. ಯಾವುದು ಆ 4 ಮಾರ್ಗಗಳು ಅಂದ್ರೆ, ಶ್ರುತಿ, ಸ್ಮೃತಿ, ಪುರಾಣ ಮತ್ತು ಆಗಮ. ಈ 4 ಮಾರ್ಗಗಳ ಮೂಲಕ ಈ ಬ್ರಹ್ಮಾಂಡಕ್ಕೆ ಆ ವೇದಗಳನ್ನ ಋಷಿ ಮುನಿಗಳು ಕೊಟ್ರು. ಆ ಪರಮಾತ್ಮನಿಂದ ಬಂದಂತಹ ಒಂದು ಜ್ಞಾನವನ್ನ ಈ ಋಷಿ ಮುನಿಗಳು ಆಲಿಸಿ ಅದನ್ನ ಈ 4 ಮಾರ್ಗಗಳ ಮೂಲಕ ಈ ಬ್ರಹ್ಮಾಂಡಕ್ಕೆ ಕೊಟ್ರು. ಈ ಆಗಮ ಮತ್ತು ನಿಗಮ ಏನಿದೆ ಇದನ್ನ ಸ್ಮರಿಸಿ ಅದರ ಸಾರವನ್ನ ಹೇಳೋದಕ್ಕೆ ಏನಂತಾರೆ ಅಂತಂದ್ರೆ, ಸ್ಮೃತಿ ಅಂತ ಕರೀತಾರೆ. ಯಾವುದು ಈ ನಿಗಮ ಮತ್ತು ಆಗಮ ಏನಿದೆ ಅದನ್ನ ಸ್ಮರಣೆ ಮಾಡಿ ಅದರ ಸಾರವನ್ನು ಹೇಳೋ ಅಂತದಕ್ಕೆ ಸ್ಮೃತಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಸ್ಮೃತಿ ಅನ್ನೋದು ತುಂಬಾ ಕಠಿಣವಾದಂಥದ್ದು. ಅದು ಜನಸಾಮಾನ್ಯರಿಗೆ ಅರ್ಥ ಆಗದೆ ಇದ್ದಿದ್ದ ಕಾರಣ ಏನಾಯ್ತು, ಈ ಪುರಾಣಗಳು ಅನ್ನೋದು ಹುಟ್ಟುತ್ತಾ ಬಂತು. ಆ ಶ್ರುತಿ ಆಯ್ತು, ಸ್ಮೃತಿ ಆಯ್ತು. ಆ ಶ್ರುತಿ ಆಗಮ ನಿಗಮಗಳ ಸಾರವೇ ಸ್ಮೃತಿ ಆಯ್ತು. ಆ ಸ್ಮೃತಿಯನ್ನ ನಾವು ತಿಳ್ಕೊಳ್ಳೋದು ಕಷ್ಟ ಆದ್ರಿಂದ, ಆ ಸ್ಮೃತಿಯನ್ನ ಅರಿಯೋದು ಸಾಮಾನ್ಯ ಜನಗಳಿಗೆ ತಿಳ್ಕೊಳ್ಳೋದು ಕಷ್ಟ ಆದ್ರಿಂದ ಏನಾಯ್ತು, ಅದನ್ನ ಪುರಾಣಗಳು ಬಂತು. ಆ ಪುರಾಣಗಳು ಏನ್ ಮಾಡ್ತು, ಪಾತ್ರಗಳ ಮೂಲಕ, ಕಥೆಗಳ ಮೂಲಕ ಮತ್ತು ಸನ್ನಿವೇಶದ ಮೂಲಕ ಇದನ್ನ ಜ್ಞಾನವನ್ನ, ಏನು ಜ್ಞಾನ ಇದೆ ಆ ಜ್ಞಾನವನ್ನ ಈ ಶಾಸ್ತ್ರ ಪದ್ಧತಿಯ ಮೂಲಕ ಈ ಜನಗಳು ಅಳವಡಿಸ್ಕೊಂಡು ಆ ಜ್ಞಾನವನ್ನ ಇವ್ರು ಅಳವಡಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು ಕಥೆಗಳ ಮೂಲಕ ಹೇಳಿದ್ರು. ಆ ಕಥೆಗಳ ಮೂಲಕ ಹೇಳಿದಾಗ ಬೇಗ ಜನಗಳಿಗೆ ಅದನ್ನ ತಿಳ್ಕೊಳ್ಳೋದಕ್ಕೆ ಅರ್ಥ ಆಗುತ್ತೆ. ಮತ್ತೆ ಪಾತ್ರಗಳ ಮೂಲಕ ಹೇಳ್ದಾಗ್ಲು ಆ ಪಾತ್ರ ಅವರಲ್ಲಿ ಅಟ್ರಾಕ್ಷನ್ ಮಾಡಿ, ಇದು ಈ ರೀತಿ ಇದೆ, ಇದು ಶಾಸ್ತ್ರದ ಪ್ರಕಾರ ಈ ರೀತಿ ಇದೆ ಅಂತ ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸುಲಭ ಅನ್ನೋ ಕಾರಣಕ್ಕೆ ಪಾತ್ರಗಳನ್ನ ಮೂಲಕ ತಿಳಿಸಿದ್ರು. ಕಥೆಗಳ ಮೂಲಕ, ಪಾತ್ರಗಳ ಮೂಲಕ, ಸನ್ನಿವೇಶಗಳ ಮೂಲಕ ಹೇಳ್ತಾ ಬಂದ್ರು. ಯಾವ್ದನ್ನ, ಆ ಜ್ಞಾನವನ್ನ, ಆ ಜ್ಞಾನ ಪದ್ಧತಿಯನ್ನ ಹೇಳ್ತಾ ಬಂದ್ರು. ಅವಾಗೇನಾಯ್ತು, ಆ ಜನಗಳಲ್ಲಿ ಆ ಶಾಸ್ತ್ರವನ್ನ ಅಳವಡಿಸ್ಕೊಂಡು ಅವರು ಆ ಧರ್ಮ ಮಾರ್ಗದಲ್ಲಿ ತಮ್ಮ ಜೀವನವನ್ನ ನಡೆಸೋದಕ್ಕೆ ಒಂದು ಉತ್ತಮ ಮಾರ್ಗಸೂಚಿ ಆಯ್ತು. ಈ ರೀತಿ ಪುರಾಣಗಳು ಮತ್ತೆ
ಇದು ಬಂದಾಗ ಸ್ಮೃತಿ, ಶ್ರುತಿ, ಪುರಾಣಗಳು ಹೀಗೆ ವೇದದ ಮೂಲಕ ನಮ್ಗೆ ಬರ್ತಾ ಹೋಯ್ತು. ಆ ಶ್ರುತಿಗಳಾದ್ಮೇಲೆ, ಈ ಪುರಾಣ ಆದ್ಮೇಲೆ ಆಗಮ. ಆ ಆಗಮ ಅಂತ ಅಂದ್ರೆ ವೇದಗಳೇ ಆಗಮಗಳು ಅಂತ ಹೇಳ್ತಾರೆ. ಈ ಆಗಮದ ಜೊತೆಗೆ ಆ ವೇದಗಳು ಏನ್ ಮಾಡ್ತು? ವೇದಾಂತವನ್ನ ಪ್ರತಿಪಾದಿಸ್ತು. ಆ ವೇದಗಳ ಪ್ರತಿಪಾದನೆಯೇ ಪರತತ್ವದ ಸ್ವರೂಪಿಣಿಯಾದ ಆ ಮಾತೆಯಿಂದ ಬಂದಂತಹ ವೇದ ಪ್ರತಿಪಾದನೆಯೇ ವೇದಾಂತ ಪ್ರತಿಪಾದನೆ ಆಗಿ ಜನಗಳಿಗೆ ಅದು ತಿಳಿತಾ ಬಂತು. ಈ ರೀತಿ ಆಗಮ, ನಿಗಮ ಮತ್ತು ವೇದಗಳು ನಮ್ಮಲ್ಲಿ ಸಂಪ್ರದಾಯಬದ್ಧವಾಗಿ ಬಂದು ಒಂದು ಉತ್ತಮ ಜೀವನವನ್ನ, ಒಂದು ಉತ್ತಮ ಸ್ಥಿತಿಯಲ್ಲಿ ಯಾವುದೇ ಒಂದು ದುಷ್ಕೃತ್ಯಗಳನ್ನು ಮಾಡದೆ, ದುರಾಚಾರಕ್ಕೆ ಹೋಗದೆ ಒಳ್ಳೆಯ ಬದುಕನ್ನ ನಡೆಸೋದಕ್ಕೆ ಅದು ಮಾರ್ಗಸೂಚಿ ಆಗತ್ತೆ ಅನ್ನೋ ಒಂದು ವಿಚಾರವನ್ನ ಈ ನಾಮದಿಂದ ನಮ್ಗೆ ತಿಳಿಪಡಿಸ್ತಾ ಇದ್ದಾರೆ. ಈಗ ನಾವು ಮುಂದಿನ ನಾಮಕ್ಕೆ ಹೋಗೋಣ. ಮುಂದಿನ ನಾಮ 69ನೇ ನಾಮ. 69ನೇ ನಾಮ ಯಾವ್ದಪ್ಪ ಅಂದ್ರೆ ಪುರುಷಾರ್ಥ ಪ್ರಧಾಪೂರ್ಣ ಭೋಗಿನಿ ಭುವನೇಶ್ವರಿ ಅಂತ ಅನ್ಬಿಟ್ಟಿದೆ 69ನೇ ನಾಮ. ಅಂದ್ರೆ ಈ ಪುರುಷಾರ್ಥ ಅಂದ್ರೆ ಚತುರ್ವಿಧ ಪುರುಷಾರ್ಥಗಳು ಅಂತ ಹೇಳ್ತಾರೆ, 4 ವಿಧದ ಪುರುಷಾರ್ಥಗಳು ಅಂತ ಹೇಳ್ತಾರೆ. ಅದ್ ಯಾವ್ದಪ್ಪ ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಇವುಗಳನ್ನ ಪುರುಷಾರ್ಥಗಳು ಅಂತ ಅನ್ಬಿಟ್ಟು ಕರೀತಾರೆ. ಈ ಮಾತೆಗೆ ಏನ್ ಮಾಡಿದಾಳೆ? ನಮ್ಗೆ ವರ್ಣಾಶ್ರಮ ವಿಧಾಯಿನಿಯಾಗಿ ನಮ್ಗೆ ವರ್ಣಗಳನ್ನು ಕೊಟ್ಟಿದ್ದಾಳೆ, ಮತ್ತೆ ಶಾಸ್ತ್ರವನ್ನ ಕೊಟ್ಟಿದ್ದಾಳೆ. ಆ ರೀತಿ ನಡೀರಿ ಅಂತ ಅನ್ಬಿಟ್ಟು ಶಾಸ್ತ್ರವನ್ನ ಕೊಟ್ಟು ನೀವು ಒಳ್ಳೆ ರೀತಿ ಬದುಕಿ ಒಳ್ಳೆ ಜೀವನವನ್ನು ಮಾಡಿ ಅಂತ ಅನ್ಬಿಟ್ಟು ಮಾತೆ ಕೊಟ್ಟಿರ್ತಕ್ಕಂಥ, ನಾವು ಹಿಂದಿನ ನಾಮಗಳಲ್ಲಿ ನೋಡ್ದಿ ವರ್ಣಾಶ್ರಮ ವಿಧಾಯಿನಿ, ನಿಜಾಜ್ಞಾ ರೂಪ ನಿಗಮ, ಪುಣ್ಯ ಫಲಪ್ರದ ಅಂತ ಅನ್ಬಿಟ್ಟು ಆ ವರ್ಣಾಶ್ರಮವನ್ನ ಕೊಟ್ಟಿದ್ದಾಳೆ. ನಮ್ಗೆ ಪುಣ್ಯದ ಫಲವನ್ನ ಕೊಡ್ತಾ ಇದ್ದಾಳೆ. ಯಾವ ರೀತಿ? ನಾವು ಯಾವ ರೀತಿ ಶಾಸ್ತ್ರದ ಪ್ರಕಾರ ನಡ್ಕೊಂಡು ಹೋಗ್ತಾ ಇರ್ತೀವೋ, ಆ ಶಾಸ್ತ್ರ ಹೇಳಿದ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನ ನಡೆಸ್ತೀವೋ, ಆಗ ನಮ್ಗೆ ಪುಣ್ಯವನ್ನ ಪ್ರದಾನ ಮಾಡ್ತಾಳೆ ಅಂತ ಅನ್ಬಿಟ್ಟು ನಾವು ಹಿಂದಿನ ನಾಮದಲ್ಲಿ ತಿಳ್ಕೊಂಡ್ವಲ್ಲ. ಅದೇ ರೀತಿ ನಾವು ಏನು ಈ ಪುರುಷಾರ್ಥಗಳಿದೆ, 4 ಪುರುಷಾರ್ಥ, ಧರ್ಮ, ಅರ್ಥ, ಕಾಮ, ಮೋಕ್ಷ, ಇದೇ ನಮಗ್ ಜೀವನದಲ್ಲಿ ಬೇಕಾಗಿರುವಂಥದ್ದು. ಇವನ್ನ ನಾವು ಪಡ್ಕೋಬೇಕಾದ್ರೆ ನಾವೇನ್ ಮಾಡ್ತೀವಿ? ಒಂದೊಂದು ದೇವತೆಗಳನ್ನು ನಾವು ಪೂಜೆ ಮಾಡ್ತೀವಿ. ಯಾಕೆ? ನಾವು ಉತ್ತಮ ಜೀವನವನ್ನು ಬದುಕಬೇಕು ಅನ್ನೋ ಕಾರಣಕ್ಕೆ ಒಬ್ಬೊಬ್ಬ ದೇವರನ್ನು, ಒಬ್ಬೊಬ್ಬ ದೇವತೆಯನ್ನು ನಾವು ಪೂಜೆ ಮಾಡ್ತಾ ಹೋಗ್ತೀವಿ, ಸ್ಮರಿಸ್ತಾ ಹೋಗ್ತೀವಿ. ನಮ್ಗೆ ಆರೋಗ್ಯ ಬೇಕು ಅಂದಾಗ ನಾವೇನ್ ಮಾಡ್ತೀವಿ? ಆ ಸೂರ್ಯ ಭಗವಂತನನ್ನ ನಾವು ಪ್ರಾರ್ಥನೆ ಮಾಡ್ತಾ ಹೋಗ್ತೀವಿ. ಮತ್ತೆ ಧರ್ಮಾರ್ಥ ಮೋಕ್ಷ ಬೇಕು ಅಂತಂದಾಗ ಆ ವಿಷ್ಣು ಪರಮಾತ್ಮನನ್ನ ನಾವು ಪ್ರಾರ್ಥನೆ ಮಾಡ್ತೀವಿ. ಧರ್ಮ ಬೇಕು, ಧರ್ಮದ ರೀತಿಯಲ್ಲಿ ನಡಿಬೇಕು ಅಂದಾಗ ನಾವು ಆ ವಿಷ್ಣು ಪರಮಾತ್ಮನನ್ನ ಪ್ರಾರ್ಥನೆ ಮಾಡ್ತೀವಿ. ಮತ್ತೆ ಧರ್ಮ ಮೋಕ್ಷ ಬೇಕು ಅಂತ ಅಂದಾಗ ಆ ಶಿವನನ್ನ ಪ್ರಾರ್ಥನೆ ಮಾಡ್ತೀವಿ. ಆ ಶಿವನನ್ನ ಪ್ರಾರ್ಥನೆ ಮಾಡಿದಾಗ ನಮ್ಗೆ ಮೋಕ್ಷನೂ ಕೊಡ್ತಾನೆ, ಧರ್ಮದ ಹಾದಿಯಲ್ಲೂ ಕೂಡ ನಡೆಸ್ತಾ ಹೋಗ್ತಾನೆ. ಹಾಗೆ ನಮ್ಗೆ ಈ ಚತುರ್ವಿಧ ಫಲಗಳು ಬೇಕು. ಈ ಚತುರ್ವಿಧ ಫಲಗಳು ನಮಗ್ ಬೇಕು ಅಂತ ಅಂದಾಗ ನಾವು ಆ ಮಾತಾಯಿನ, ಆ ಪರಬ್ರಹ್ಮ ಸ್ವರೂಪಿಣಿಯಾದ ಲಲಿತಾ ಮಾತೆಯನ್ನ ನಾವು ಪ್ರಾರ್ಥನೆ ಮಾಡಿದಾಗ, ಅವಳನ್ನ ಉಪಾಸಿಸಿದಾಗ ಈ ಚತುರ್ವಿಧ ಫಲ ಸಿದ್ಧಿಗಳನ್ನು ನಮಗ್ ನೀಡ್ತಾ ಹೋಗ್ತಾಳಂತೆ. ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ ಏನಿದೆ ಈ ಜಗತ್ತಿನಲ್ಲಿ, ಈ ಚತುರ್ವಿಧ ಫಲಗಳು, ಇವನ್ನೆಲ್ಲ, ಈ 4 ಆ ಮಾತೆಯನ್ನ ನಾವು ಉಪಾಸಿಸಿದಾಗ, ಧ್ಯಾನ ಮಾಡಿದಾಗ, ಅವಳನ್ನ ಸ್ಮರಿಸಿದಾಗ, ಅವಳಲ್ಲೇ ನಾವು ನಿಂತಾಗ ಆ ಚತುರ್ವಿಧ ಫಲಗಳನ್ನು ಕೂಡ ಅವಳಿಗೆ ಕೊಡುವಂತ ಅಂತ ಒಂದು ಶಕ್ತಿ ಆ ಮಾತೆಗಿದೆ. ಚಂಡಿಕಾ ದೇವಿ ಅಂತ ಹೇಳ್ತಾರೆ. ಆ ಚಂಡಿಕೆಯಾಗಿ ಈ ಚತುರ್ವಿಧ ಫಲಗಳನ್ನು ಕೂಡ ಈ ಜೀವಿಗೆ ನೀಡ್ತಾ ಹೋಗ್ತಾಳೆ. ಯಾವಾಗ ನೀಡ್ತಾಳೆ? ಯಾವಾಗ ನಾವು ಶಾಸ್ತ್ರ ಪದ್ಧತಿಯ ಮೂಲಕ, ಅವಳು ಏನ್ ಶಾಸನವನ್ನು ಮಾಡಿದಳು, ರಾಣಿಯಾಗಿ ಈ ಪ್ರಪಂಚಕ್ಕೆ ಒಂದು ಶಾಸನವನ್ನ ಕೊಟ್ಟಿದ್ದಾಳೆ. ನೀವ್ ಇದೇ ರೀತಿ ನಡಿಬೇಕು, ಇದೇ ಪ್ರಕಾರ ನೀವ್ ಹೋಗ್ಬೇಕು ಅಂತ ಹೇಳಿದಾಗ ಆ ರೀತಿಯಲ್ಲಿ
ಆ ಶಾಸ್ತ್ರದ ಪ್ರಕಾರವಾಗಿ ನಾವು ನಡೆದಾಗ ನಮ್ಗೆ ಆ ಚತುರ್ವಿಧ ಫಲಗಳು ಕೂಡ ಸಿಕ್ಕತ್ತೆ. ಅದರ ವಿರುದ್ಧ ಹೋದಾಗ ಏನ್ ಮಾಡ್ತಾಳೆ ಅವಳಿಗೆ? ನಾವ್ ಯಾವಾಗ ಆ ವಿರುದ್ಧವಾಗಿ ನಾವು ನಡಿತೀವೋ, ಆಕೆಯ ವಿರುದ್ಧವಾಗಿ ನಾವು ನಡೆದು ನಾನ್ ಹಾಗ್ ಜೀವನ ಮಾಡ್ಬೇಕು, ಹೀಗ್ ಜೀವನ ಮಾಡ್ಬೇಕು, ನಾನ್ ಸುಖವಾಗಿರ್ಬೇಕು ಕೊಡೋಳು ಅವಳು. ಆದ್ರೆ ನಮ್ಮ ಅಜ್ಞಾನದಿಂದ ನಾವೇನ್ ಮಾಡ್ತೀವಿ, ನಾವೇ ಅದನ್ನ ಪಡ್ಕತೀವಿ. ಎಲ್ಲ ನಮ್ಮ ಆಸೆಗಳೇನಿದೆಯೋ ಅದನ್ನೆಲ್ಲ ನಾವೇ ಪಡ್ಕೊಂಡ್ಬಿಡ್ತೀವಿ ಅನ್ನೋ ಒಂದು ಅಜ್ಞಾನದಿಂದ ನಾವೇನ್ ಮಾಡ್ತೀವಿ, ಅನಾಚಾರವನ್ನ ಮಾಡ್ತೀವಿ, ದುಷ್ಕೃತ್ಯಗಳನ್ನ ಮಾಡ್ತೀವಿ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ. ಆದ್ರೆ ಅವಾಗ ಏನ್ ಮಾಡ್ತಾಳೆ ಅಮ್ಮ, ನಮ್ಮನ್ನ ಪಾಪದ ಆಳಕ್ಕೆ ತಳ್ತಾಳೆ. ನಮ್ಮ ಕರ್ಮ ಅನ್ನೋದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಆ ಕರ್ಮ ಹೆಚ್ಚಾಗದಾಗ ಏನಾಗುತ್ತೆ, ನಾವು ಪಾಪದ ಕೂಪಕ್ಕೆ ಬೀಳ್ತಾ ಹೋಗ್ತೀವಿ. ತಿರ್ಗಾ ನಾವು ಮತ್ತೆ ಹುಟ್ಟು ಸಾವು ಜನನ ಮರಣ ಇವುಗಳ ಸಂಕೋಲೆಲೇ ಸೆಕ್ಕೊಂಡು ನಮ್ಗೆ ಮೋಕ್ಷ ಅನ್ನೋದು ಸಿಗದೆ ಅದರಲ್ಲೇ ನರಳಾಡ್ತಾ ಇರ್ತೀವಿ. ಆದ್ರಿಂದ ಒಂದು ಶಾಸ್ತ್ರ ಪದ್ಧತಿಯ ಪ್ರಕಾರ ನಾವು ಹೋದಾಗ ಆ ಮಾತೆ ಅನ್ನೋಳು ನಮ್ಗೆ ಒಂದು ಫಲವನ್ನ ಕೊಡ್ತಾಳೆ. ಮೋಕ್ಷದ ಒಂದು ಫಲವನ್ನ ನಮ್ಗೆ ಜೀವನ್ಮುಕ್ತಿಯ ಒಂದು ಫಲವನ್ನ ಆ ಮಾತೆ ಕೊಡ್ತಾಳೆ ಅಂತ ಅಂದ್ಬಿಟ್ಟು ಈ ನಾಮದಲ್ಲಿ ತಿಳಿತಾ ಬರ್ತಾ ಇದೆ. ಹಾಗೆಯೇ ಮಾತೆ ಭೋಗಿನಿ, ಅವಳು ಭೋಗಿನಿ ಅಂತ ಕರೀತಾರೆ ಆ ಮಾತೆಗೆ. ಭೋಗಿನಿ ಅಂದ್ರೆ ಅದಕ್ಕೆ ಅರ್ಥ ಏನಪ್ಪಾ ಅಂದ್ರೆ ಆನಂದವನ್ನ ಕೊಡುವಂತವಳು, ಸುಖವನ್ನ ಕೊಡುವಂತವಳು ಭೋಗಿನಿ. ಅಷ್ಟೊಂದು ಸುಖವನ್ನ ಆನಂದವನ್ನ ಅವಳು ಇಟ್ಕೊಂಡಿದ್ದಾಳೆ ಅವಳ ಹತ್ರ. ಅದನ್ನ ಅವಳನ್ನ ನಾವು ಉಪಾಸಿಸಿದಾಗ ಆ ಸುಖ ಆನಂದ ಎಲ್ಲವೂ ನಮಗೆ ದೊರಕುತ್ತೆ. ಅಂತ ಭೋಗಿನಿಯನ್ನ ನಾವು ಸದಾ ಕಾಲ ಉಪಾಸಿಸ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಆ ಭೋಗಿನಿಯ ಧ್ಯಾನದೊಳಗೆ ನಾವಿರಬೇಕು ಅಂತ ಹೇಳ್ತಾರೆ. ಈ ಸೃಷ್ಟಿ ಮಾಡಿದಂತ ಆ ಅಮ್ಮನಿಗೆ ಸದಾ ಕಾಲ ಅವಳ ಮಕ್ಕಳದೇ ಚಿಂತೆ. ಅಮ್ಮ ಸೃಷ್ಟಿ ಮಾಡ್ಬಿಡ್ತಾಳೆ ಈ ಜಗತ್ತನ್ನ, ಈ ಜೀವಿಗಳನ್ನ ಸೃಷ್ಟಿ ಮಾಡ್ಬಿಟ್ಟು ಅವಳು ಸುಮ್ಮನೆ ಆಗ್ಲಿಲ್ಲ. ಅವಳ ಚಿಂತೆ ಯಾವಾಗ್ಲೂ ಅಯ್ಯೋ ನನ್ನ ಮಕ್ಕಳು ನಾನ್ ಸೃಷ್ಟಿ ಮಾಡಿದ್ದೀನಿ, ಆ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋದೇ ಅವಳ ಸದಾ ಕಾಲ ಅವಳ ಚಿಂತೆ ಆಗಿರುತ್ತೆ. ಈಗ ನಾವು ನೋಡಿದೀವಿ ಮನೆ ಒಳಗೆ ತಾಯಿ ತಂದೆ ಇಬ್ರು ಇರ್ತಾರೆ. ಈ ಮಕ್ಕಳು ಯಾವ್ದೋ ಒಂದು ತೊಂದ್ರೆಯಲ್ಲಿ ಸಿಕ್ಕಾಕೊಂಡಿರ್ತಾರೆ. ಆ ತೊಂದ್ರೆ ಸಿಕ್ಕಾಕೊಂಡಾಗ ಆ ತಾಯಿ ಏನ್ ಮಾಡ್ತಾಳೆ, ಗಂಡನ್ಗೆ ಹೇಳ್ತಾ ಇರ್ತಾಳೆ, ಅಯ್ಯೋ ನೋಡ್ರಿ ಮಗು ಯಾವ್ದೋ ತೊಂದ್ರೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ, ಅವನ್ಗೇನಾರ ಸಹಾಯ ಮಾಡಿ ಅವನ ಆ ತೊಂದರೆಯಿಂದ ಬಿಡಿಸಿ ಅಂತ ಅಂದ್ಬಿಟ್ಟು ತಾಯಿ ಹೇಳ್ತಾಳೆ. ಅಂದ್ರೆ ತಾಯಿಗೆ ಮಕ್ಕಳ ಮೇಲೆ ಅಷ್ಟೊಂದು ಒಂದು ಕಾರುಣ್ಯ ಭಾವ ಅನ್ನೋದು ತುಂಬಿರುತ್ತೆ. ನನ್ ಮಕ್ಳು ಚೆನ್ನಾಗಿರ್ಬೇಕು, ನನ್ ಮಕ್ಳು ಅಭಿವೃದ್ಧಿ ಹೊಂದಬೇಕು ಅನ್ನೋ ಒಂದು ಕಾರುಣ್ಯ ಭಾವದಿಂದ ಸದಾ ಕಾಲ ಅವ್ರ ಕಡೆಯೇ ಗಮನವನ್ನ ಇಟ್ಟಿರ್ತಾಳೆ. ಪ್ರತಿಯೊಬ್ಬ ತಾಯಿ ಕೂಡ ಮಕ್ಕಳ ಮೇಲೆ ಅಷ್ಟೊಂದು ಗಮನವನ್ನ ಇಟ್ಟಿರ್ತಾಳೆ. ಅದೇ ರೀತಿ ಈ ಸೃಷ್ಟಿ ಮಾಡಿದಂತ ಮಾತೆ ತನ್ನ ಮಕ್ಕಳ ಮೇಲೆ ಕೂಡ ಅಂಥದೇ ಒಂದು ಕರುಣೆನ ಇಟ್ಕೊಂಡಿದ್ದಾಳೆ. ಇದಕ್ಕಾಗಿ ಅವಳು ಏನ್ ಮಾಡ್ತಾಳೆ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಈ ಜೀವಿಗಳು ಉತ್ತಮವಾದ ಒಂದು ಜೀವನವನ್ನ ನಡೆಸ್ತಾ ಹೋಗ್ಬೇಕು ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾಳೆ, ತನ್ನ ಆ ಪರಮಾತ್ಮನನ್ನ ಪೀಡಿಸ್ತಾ ಇರ್ತಾಳಂತೆ. ಸದಾ ಕಾಲವೂ ಆ ಪರಮಾತ್ಮನನ್ನ ಪೀಡಿಸ್ತಾಳಂತೆ. ಅಯ್ಯೋ ನನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಈ ಮಕ್ಕಳು ಚೆನ್ನಾಗಿರ್ಬೇಕು, ಅದಕ್ಕಾಗಿ ನೀವು ಏನಾದ್ರೂ ಒಂದು ಮಂತ್ರವನ್ನ ಸಿದ್ಧ ಮಾಡಿ, ಅವ್ರು ನರಳ್ತಾ ಇರೋದನ್ನ ನನ್ಗೆ ಅವ್ರು ಕಷ್ಟ ಪಡೋದನ್ನ ನಾನು ನೋಡಕ್ಕಾಗಲ್ಲ, ಅದಕ್ಕಾಗಿ ಒಂದ್ ಮಂತ್ರನ ನೀವು ಸಿದ್ಧ ಮಾಡ್ಬೇಕು ಅಂತ ಅಂದ್ಬಿಟ್ಟು ಆ ಪರಮಾತ್ಮನಲ್ಲಿ ಕೇಳ್ಕೊಂತಾಳೆ. ಇವಳ ಒಂದು ಆಸಕ್ತಿ, ಆ ಜಗತ್ತಿನ ಆ ಮಕ್ಕಳ ಬಗ್ಗೆ ಇರೋ ಒಂದು ಆಸಕ್ತಿಯನ್ನು ನೋಡ್ಬಿಟ್ಟು ಪರಮಾತ್ಮ ಏನ್ ಮಾಡ್ತಾನೆ, ಒಂದು ಮಂತ್ರವನ್ನ ಸಿದ್ಧ ಮಾಡ್ತಾನಂತೆ. ಆ ಸಿದ್ಧ ಮಾಡದಂತ ಮಂತ್ರದಲ್ಲಿ ಏನಿರುತ್ತಪ್ಪ ಅಂದ್ರೆ, ಇವರು ಏನು ಈ ಜಗತ್ತಿನಲ್ಲಿ ಭೋಗ ಭಾಗ್ಯಗಳನ್ನ ಹೊಂದಿ, ಕಾರ್ ಬೇಕಾ, ಮನೆ ಬೇಕಾ, ಸಂಪತ್ ಬೇಕಾ, ಇವನ್ನೆಲ್ಲ ಪಡ್ಕೊಂಡು ಸುಖವಾಗಿ ಆನಂದವಾಗಿ ಜೀವನ ಮಾಡೋ ಅಂತ ಒಂದು ಮಂತ್ರವನ್ನ ತಂದು ಕೊಡ್ತಾನಂತೆ. ಮಾತೆ ಎದುರಿಗೆ ಇಡ್ತಾರಂತೆ, ಆ ಪರಮಾತ್ಮ ಇಡ್ತಾನಂತೆ. ಅದನ್ನ ನೋಡ್ತಾಳೆ ಮಾತೆ. ನೋಡ್ದಾಗ ಅವಳಿಗೆ ಅದು ಇಷ್ಟ ಆಗಲ್ವಂತೆ. ಅಯ್ಯೋ ಮತ್ತೆ ಈ ಭೋಗದ ಮಂತ್ರವನ್ನೇ ಕೊಡ್ತಾ ಇದ್ದೀರಲ್ಲ, ಅವ್ರು ಈ ಭೋಗದಲ್ಲಿ ಬಿದ್ದು
ಅವ್ರು ಬೇರೆ ಯೋಚನೆನೇ ಇಲ್ದಿರ ಮತ್ತೆ ಆ ಪಾಪಕರ್ಮಗಳಲ್ಲೇ ಮತ್ತೆ ಬೀಳ್ತಾರೆ. ನಂಗೆ ಅದು ಬೇಕು ಇದು ಬೇಕು ಅನ್ನೋ ಒಂದು ಭೋಗದ ಆಸೆ ಒಳಗೆ ಅವ್ರು ಮತ್ತೆ ಕರ್ಮದಲ್ಲೇ ಸಿಕ್ಕಾಕೊಳ್ತಾ ಇರ್ತಾರೆ. ಅವ್ರಿಗೆ ಮೋಕ್ಷ ಅನ್ನೋದೇ ಎಲ್ದಿರ ಆಗೋಗುತ್ತಲ್ವಾ. ನನ್ನ ಮಕ್ಕಳು ಈ ಜಗತ್ತಿನಲ್ಲೂ ಸುಖವಾಗಿರ್ಬೇಕು, ಮತ್ತೆ ಪರಲೋಕದಲ್ಲೂ ಅವ್ರಿಗೆ ಮೋಕ್ಷ ಅನ್ನೋದು ಸಿಗಬೇಕು, ಅಂತಹ ಒಂದು ಮಂತ್ರವನ್ನ ತಯಾರು ಮಾಡಿ ಅಂತ ಅಂದ್ಬಿಟ್ಟು ಆ ಪರಮಾತ್ಮನಿಗೆ ಕೇಳ್ಕೊತಾಳಂತೆ. ಆಗ ಆ ಪರಮಾತ್ಮ ಏನ್ ಮಾಡ್ತಾರೆ, ತನ್ನ ರೂಪವನ್ನ ಬದಲಾಯಿಸ್ಕೊಂಡು ದಕ್ಷಿಣಾಮೂರ್ತಿಯ ರೂಪವನ್ನ ಹೊಂದಿ ಒಂದು ಮಂತ್ರವನ್ನ ಸಿದ್ಧ ಮಾಡ್ತಾರಂತೆ. ಆ ದಕ್ಷಿಣಾಮೂರ್ತಿಯ ರೂಪದಲ್ಲಿ ಸಿದ್ಧ ಮಾಡಿದಂತ ಆ ಮಂತ್ರ ಹೇಗಿರುತ್ತಪ್ಪ ಅಂತಂದ್ರೆ, ಶಾಸ್ತ್ರ ರೀತಿಯಿಂದ ಇಹಲೋಕದಲ್ಲಿ ಭೋಗ ಭಾಗ್ಯಗಳನ್ನ ಅನುಭವಿಸಿ ಪರದಲ್ಲಿ ಮೋಕ್ಷವನ್ನ ಹೊಂದುವಂತ ಜ್ಞಾನ ರೂಪವಾದ ಶಾಸ್ತ್ರ ಪದ್ಧತಿಯ ಒಂದು ಮಂತ್ರವನ್ನ ಆ ಮಾತಿಗೆ ತಿಳಿಸ್ತಾರಂತೆ, ಆ ಪರಮಾತ್ಮ ತಿಳಿಸ್ತಾರಂತೆ. ಅಂತ ಒಂದು ಶಾಸ್ತ್ರ ರೀತಿಯ ಒಂದು ಮಂತ್ರದ ಪದ್ಧತಿಯೇ ಶ್ರೀವಿದ್ಯೆ ಅಂತ ಹೇಳ್ತಾರೆ. ಇವತ್ತು ನಾವೆಲ್ಲ ಕಡೆ ಕೇಳ್ತಿದ್ದೀವಿ ಶ್ರೀವಿದ್ಯೆ ಅಂತ ಅಂದ್ಬಿಟ್ಟು. ಅದನ್ನ ಏನ್ ಮಾಡಿದ್ದಾರೆ ಈಗ, ಅದನ್ನ ಒಂದು ಮಾತಿನ ರೂಪದಲ್ಲಿ ಅದನ್ನ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಶ್ರೀವಿದ್ಯೆಯ ದೀಕ್ಷೆ ತಗೊಂಡ್ರೆ ನಾವು ಮೋಕ್ಷನ ಹೊಂದ್ಬಿಡ್ತೀವಿ, ನಾವು ಆ ಪರಮಾತ್ಮನ ಸೇರ್ಬಿಡ್ತೀವಿ, ನಮ್ಗೇನೋ ಆವಾಗುತ್ತೆ ಅನ್ನೋ ಒಂದು ಇದನ್ನ ಹುಟ್ಟಾಕಿ ಜನಗಳಲ್ಲಿ ಹುಟ್ಟಾಕ್ಬಿಟ್ಟು ಏನ್ ಮಾಡಿದ್ದಾರೆ, ಅದನ್ನ ಒಂದು ವ್ಯಾಪಾರವಾಗಿ ಮಾಡ್ಕೊಂಡ್ಬಿಟ್ಟು ಆ ಶ್ರೀವಿದ್ಯೆಯನ್ನ ಎಲ್ಲ ಕಡೆ ಅದನ್ನ ಹೆಚ್ಚಿಸ್ತಾ ಇದ್ದಾರೆ. ಆದ್ರೆ ಆ ಪರಮಾತ್ಮನಿಂದ ಬಂದಂತ ಈ ಶ್ರೀವಿದ್ಯೆ ಯಾವ್ದಪ್ಪ ಅಂತಂದ್ರೆ ಈ ಲಲಿತಾ ಸಹಸ್ರನಾಮ. ಸಾಮಾನ್ಯ ಜನರುಗಳು ಏನ್ ಈ ಸಾಮಾನ್ಯ ಜನಗಳಿದೀವೋ ನಾವೆಲ್ಲ ಪ್ರತಿದಿನವೂ ಈ ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡಿ ಅದರ ಅರ್ಥವನ್ನ ತಿಳ್ಕೊಂಡು ಶುದ್ಧವಾಗಿ ಯಾವುದೇ ಒಂದು ತಪ್ಪಿಲ್ದಿರ ಆ ನಾಮದಲ್ಲಿ ಯಾವುದೇ ಒಂದು ತಪ್ಪನ್ನ ಉಚ್ಚಾರಣೆ ಮಾಡದೆ ಶುದ್ಧವಾಗಿ ಪ್ರತಿದಿನ ನಾವು ಆ ಲಲಿತಾ ಸಹಸ್ರನಾಮವನ್ನ ಪಠನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಅದೇ ಶ್ರೀವಿದ್ಯೆ. ಅದರಿಂದಲೇ ನಾವು ಮುಕ್ತಿನ ಹೊಂದಬಹುದು. ಸಾಮಾನ್ಯ ಜನಗಳಿಗೋಸ್ಕರ ಕೊಟ್ಟಿರ್ತಕ್ಕಂತ ಈ ಫಲವನ್ನ ನಾವು ಅನುಭವಿಸ್ತಾ ಹೋಗ್ಬೋದು. ಆದ್ರಿಂದ ನೀವೆಲ್ಲ ನಾನ್ ಶ್ರೀವಿದ್ಯೆಗೆ ಹೋಗ್ಬೇಕು, ಅಲ್ಲಿ ಏನಾಗಿದೆ ಒಂದೊಂದು ಮಂತ್ರ ಕೊಡಕ್ಕೂ ಇಷ್ಟು ಹಣ ಅನ್ನೋ ಒಂದು ಇದನ್ನ ಮಾಡಿ ಆ ಶ್ರೀವಿದ್ಯೆಯ ಮೌಲ್ಯವನ್ನ ಅಳಿತಾ ಇದ್ದಾರೆ. ಅಂತ ಪರಿಸ್ಥಿತಿಯನ್ನ ನಾವು ಹೊಂದಿರ ಏನ್ ಈ ಲಲಿತಾ ಸಹಸ್ರನಾಮ ಇದೆಯೋ ಇದರ ಒಂದು ಉಚ್ಚಾರಣೆಯನ್ನ ಶುದ್ಧವಾಗಿ ಮಾಡಿ ಅದರ ಅರ್ಥವನ್ನ ತಿಳಿದು ಭಕ್ತಿಯಿಂದ ನೆಮ್ಮದಿಯಿಂದ ಪ್ರತಿದಿನ ನಾವು ಮಾಡ್ತಾ ಹೋದ್ರೆ ಆ ಶ್ರೀವಿದ್ಯೆಯ ಮೂಲಕ ನಾವು ಆ ಮಾತಿನ ಹೊಂದಬಹುದು. ಆ ಮೋಕ್ಷ ಅನ್ನೋದು ಏನಿದೆ ಅದನ್ನ ನಾವು ತಲುಪಬಹುದು ಅನ್ನೋದು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮ ಭುವನೇಶ್ವರಿ. ಪುರುಷಾರ್ಥ ಪ್ರದಾಪೂರ್ಣ. ಪೂರ್ಣ ಅಂತಂದ್ರೆ ಆ ಮಾತೆ ಪೂರ್ಣವಾಗಿರೋಳು, ಅವಳು ಎಲ್ಲದರಿಂದ ತುಂಬಿರೋಳು, ಪೂರ್ಣವಾದಂತವಳು, ಯಾವುದೂ ಅವಳಿಗೆ ಬಾಕಿ ಇಲ್ಲ, ಎಲ್ಲ ಪೂರ್ಣತ್ವವನ್ನ ಹೊಂದಿರೋ ಅಂತವಳು ಆ ಮಾತೆ. ಆ ಮಾತೆಯನ್ನ ನಾವು ನಂಬಿದಾಗ, ಅವಳನ್ನು ಉಪಾಸಿಸಿದಾಗ ನಮ್ಮಲ್ಲೂ ಕೂಡ ಆ ಪೂರ್ಣತ್ವವನ್ನ ಕೊಡ್ತಾಳೆ. ನಮಗೂ ಕೂಡ ಆ ಮಾತೆಯನ್ನ ಉಪಾಸನೆ ಮಾಡಿದಾಗ ಆ ಪೂರ್ಣತ್ವವನ್ನ ನಾವು ಕೂಡ ಹೊಂದಬಹುದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ಮುಂದಿನ ನಾಮ ಭುವನೇಶ್ವರಿ. ಭುವನೇಶ್ವರಿ ಅಂತಂದಾಗ ಭುವನ ಅಂತಂದ್ರೆ ಏನ್ ಹೇಳ್ತೀವಿ ನಾವು, ಆಕಾಶ ಅಂತೀವಿ. ಭುವನ ಅನ್ನೋದಕ್ಕೆ ಆಕಾಶ ಅಂತ ಹೇಳ್ತೀವಿ. ಈ ಆಕಾಶ ತತ್ವದಲ್ಲಿ ಈ ನಾಮ ಇದೆ. ಈ ಭುವನೇಶ್ವರಿ ಅನ್ನೋ ನಾಮ ಏನಿದೆ ಇದು ಆಕಾಶ ತತ್ವಕ್ಕೆ ಸೇರಿರೋ ಅಂತ ಒಂದು ನಾಮ. ಅಲ್ಲದೆ ಈ ಭುವನೇಶ್ವರಿ ಅನ್ನೋ ನಾಮ ಏನಿದೆ ಇದು ಬೀಜಾಕ್ಷರದಿಂದ ಕೂಡಿರ್ತಕ್ಕಂಥ ಒಂದು ಪರಮ ವಿದ್ಯೆ. ಈ ಭುವನೇಶ್ವರಿ ಅನ್ನೋದು ಬೀಜಾಕ್ಷರದಿಂದ ಕೂಡಿರ್ತಕ್ಕಂಥ ಒಂದು ಪರಮ ವಿದ್ಯೆ ಆಗಿದೆ. ಈ ಭುವನಕ್ಕೆಲ್ಲ ಅಂತಂದ್ರೆ ಭುವನ ಅಂದಾಗ ಏನಾಗತ್ತೆ, ನಾವು ಏನು ಈ 14 ಲೋಕಗಳು ಅಂತ ಹೇಳ್ತಾ ಇದೀವಿ, 14 ಲೋಕಗಳೆಲ್ಲ ಇನ್ನೂ ಸಾಕಷ್ಟು ಲೋಕಗಳು, ಬ್ರಹ್ಮಾಂಡ
ಇನ್ನು ಬೇಕಾದಷ್ಟು ಲೋಕಗಳಿದೆ ಈ ಬ್ರಹ್ಮಾಂಡದಲ್ಲಿ. ಆದ್ರೆ ನಮಗೆ ಗೊತ್ತಿರೋದು ಈ 14 ಲೋಕಗಳು ಮಾತ್ರ. ಕೆಳಗಡೆ 7, ಮೇಲ್ಗಡೆ 7 ಏನಿದೆ ಈ 14 ಲೋಕ. ಈ 14 ಲೋಕಗಳಿಗೂ ಆ ರಾಜೇಶ್ವರಿ ಈ ಭುವನಕ್ಕೆಲ್ಲ ಈಶ್ವರಿಯಾಗಿದ್ದಾಳೆ. ಇದನ್ನೆಲ್ಲ ಅವಳು ಕಾಪಾಡ್ತಾ ಇದ್ದಾಳೆ. ಅವಳಿಂದ ಈ ಲೋಕಗಳು ನಡೀತಾ ಇದೆ. ಇದನ್ನ ಸಂರಕ್ಷಿಸ್ತಾ ಇರೋಳು ಆ ಭುವನೇಶ್ವರಿಯಾದಂತ ಆ ಮಾತೆ, ರಾಜರಾಜೇಶ್ವರಿಯಾದಂತ ಅವಳ ಆ ಮಾತೆ. ಅಂತಹ ಅಧಿನಾಯಕಿಯನ್ನ ನಾವು ಯಾವ ರೂಪದಲ್ಲಿ ನೋಡ್ತೀವಪ್ಪ ಅಂತಂದ್ರೆ, ಆ ಅಧಿನಾಯಕಿಯ ಒಂದು ರೂಪವನ್ನ ಒಂದು ಕೈಯಲ್ಲಿ ಅವಳು ಏನ್ ಹಿಡಿದಿರ್ತಾಳೆ ಅಂದ್ರೆ ಪಾಶಂಕುಶವನ್ನ ಹೊಂದಿರ್ತಾಳಂತೆ ಬಲಗೈಯಲ್ಲಿ, ಎಡಗೈಯಲ್ಲಿ. ಈ ಬಲಗೈಯಲ್ಲಿ ಅವಳೇನ್ ಮಾಡ್ತಾಳೆ, ಹಸ್ತ ಅಂತಂದ್ರೆ ವರದ ಹಸ್ತವನ್ನ ಕೊಡ್ತಾ ಇದ್ದಾಳಂತೆ. ಅಂದ್ರೆ ವರವನ್ನ ಪ್ರತಿಯೊಬ್ಬ ಜೀವಿಗೂ ಒಂದು ಆಶೀರ್ವಾದವನ್ನ ಕೊಡ್ತಾ ಇದ್ದಾಳೆ. ವರದ ಹಸ್ತವನ್ನ ನೀಡಿದಾಳೆ ಬಲಗೈಯಲ್ಲಿ, ಎಡಗೈಯಲ್ಲಿ ಪಾಶಂಕುಶವನ್ನು ಹಿಡ್ದಿದ್ದಾಳೆ. ಆ ಭುವನೇಶ್ವರಿಯ ರೂಪವನ್ನ ಈ ರೀತಿ ವರ್ಣನೆ ಮಾಡ್ತಾ ಇದ್ದಾರೆ. ಆದ್ರಿಂದ ಅಂತಹ ರೂಪವನ್ನ ಧರಿಸಿರ್ತಕ್ಕಂಥ ಆ ಭುವನೇಶ್ವರನ್ನ ನಾವು ಹೇಗೆ ಪ್ರಾರ್ಥನೆ ಮಾಡ್ಬೇಕಪ್ಪ ಅಂದ್ರೆ, ಶಿವನ ಸಮೇತವಾಗಿ ಅವಳನ್ನ ನಾವು ಪ್ರಾರ್ಥಿಸ್ಬೇಕು, ಉಪಾಸಿಸ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಮತ್ತೆ ಈ ಭುವನೇಶ್ವರಿ ಅನ್ನೋ ಈ ಮಹಾದೇವಿಗೆ 2 ರೂಪಗಳನ್ನ ಹೇಳಿದ್ದಾರೆ. ಒಂದು ಯಾವ್ದಪ್ಪ ಅಂತಂದ್ರೆ, ಈ ಅಜ್ಞಾನದ ಬಂಧನದಲ್ಲಿ ಈ ಸಿಲ್ಕಿರ್ತಕ್ಕಂಥ ಜೀವಿಗೆ ಅಜ್ಞಾನವನ್ನ ನಾಶ ಮಾಡುವಂತ ಭೈರವಿ ಅನ್ನೋ ಒಂದು ರೂಪವನ್ನ ಹೇಳ್ತಾ ಇದ್ದಾರೆ ಈ ಭುವನೇಶ್ವರಿಗೆ. ಇನ್ನೊಂದು ರೂಪ ಯಾವ್ದಪ್ಪ ಅಂತಂದ್ರೆ, ಜ್ಞಾನತ್ವವನ್ನ ನೀಡಿ, ಒಂದು ಅಜ್ಞಾನವನ್ನ ನಾಶ ಮಾಡಿ, ಆ ಅಜ್ಞಾನವನ್ನ ನಾಶ ಮಾಡಿ ಆ ಬಂಧನದಿಂದ, ಅಜ್ಞಾನದ ಬಂಧನದಿಂದ ನಮ್ಮನ್ನ ಹೊರಗ್ ತರುವಂತ ಭೈರವಿ ಆದ್ರೆ, ಇನ್ನೊಂದು ಜ್ಞಾನತ್ವವನ್ನ ನೀಡಿ, ಜ್ಞಾನವನ್ನ ಕೊಟ್ಟು ನಮ್ಮನ್ನ ಮೋಕ್ಷದ ಕಡೆಗೆ ಕೊಂಡೊಯ್ತಕ್ಕಂತ ಒಂದು ಕೊಂಡೊಯ್ಯುವಂತ ಒಂದು ಮೋಕ್ಷದಾಯಕಿಯಾದ ಒಂದು ಪಾರ್ವತಿ ರೂಪ. ಅವಳು ನಮ್ಮನ್ನ ಮೋಕ್ಷದ ಕಡೆ ಕೊಂಡೊಯ್ತಾಳಂತೆ. ಅದು ಒಂದು ಪಾರ್ವತಿ ರೂಪ. 2 ರೂಪಗಳನ್ನ ಈ ಭುವನೇಶ್ವರಿ ದೇವಿಯ ಒಂದು ರೂಪದಲ್ಲಿ ನಾವು 2 ರೂಪಗಳನ್ನ ಕಾಣ್ತಾ ಇದ್ದೀವಿ. ಒಂದು ಭೈರವಿ ರೂಪ, ಇನ್ನೊಂದು ಪಾರ್ವತಿ ರೂಪ. ಈ ಭೈರವಿ ರೂಪವನ್ನ ನಾವು ಯಾವಾಗ ಕಾಣ್ತೀವಿ, ಯಾವಾಗ ಪೂಜಿಸ್ತೀವಿ ಈ ಭೈರವಿನ ಜಾಸ್ತಿ ಅಂತಂದ್ರೆ, ಹಗಲಿನ ಸಮಯದಲ್ಲಿ, ಬೆಳಗಿನ ಹೊತ್ತಿನಲ್ಲಿ ಅವಳನ್ನು. ಯಾಕೆ ಅಂತಂದ್ರೆ, ಈ ಅಜ್ಞಾನವನ್ನ ನಾವು ಹೋಗ್ಲಾಡ್ಸ್ಕೋಬೇಕು ಅಂದಾಗ ಬೆಳಗ್ಗೆ ಹೊತ್ತು ಆ ದೇವಿಯನ್ನ ಪೂಜೆ ಮಾಡ್ತೀವಿ. ಆ ಪೂಜೆ ಮಾಡ್ತಾ 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 ಏನಾಗುತ್ತೆ, ಸಂಜೆ ಆಗತ್ತೆ. ಆ ಸಂಜೆ ಆಗೋ ಸಮಯದಲ್ಲಿ ಏನಾಗುತ್ತೆ, ನಮ್ಗೆ ಶಾಂತತೆ ಅನ್ನೋದು ಮೂಡುತ್ತೆ. ಆ ಶಾಂತತೆಯ ಸಮಯದಲ್ಲಿ ಸಂಜೆಯ ವೇಳೆ ಆ ಪಾರ್ವತಿ ದೇವಿಯನ್ನ ಪೂಜೆ ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮ್ಗೆ ತಿಳಿದು ಬರ್ತಾ ಇದೆ. ಮುಂದಿನ ನಾಮವನ್ನ ನಾವೀಗ ನೋಡೋಣ. ಮುಂದಿನ ನಾಮ ಅಂಬಿಕಾನಾದಿ ನಿಧನ ಹರಿಬ್ರಹ್ಮೇಂದ್ರ ಸೇವಿತಾ ಅಂತ ಅಂದ್ಬಿಟ್ಟಿದೆ. ಅಂಬಿಕಾ ನಾಥ ನಿಧನ ಹರಿಬ್ರಹ್ಮೇಂದ್ರ ಸೇವಿತ. ಅಂಬಿಕಾನಾಧಿ ನಿಧನ ಹರಿಬ್ರಹ್ಮೇಂದ್ರ ಸೇವಿತ ಅಂತ. ಅಂಬಿಕಾ ಅಂತಂದ್ರೆ ಏನಪ್ಪಾ ಅಂದ್ರೆ, ಈ ಕಾರಣಕ್ಕೆ ಕಾರಣಳು ಯಾರು, ಈ ಕಾರ್ಯಕ್ಕೆ ಕಾರಣಳು ಯಾರಾಗಿದ್ದಾಳೋ ಅವಳನ್ನ ಅಂಬಿಕಾ ಅಂತ ಕರೀತಾರೆ. ಅಂತಂದ್ರೆ ಅವಳನ್ನು ಕೂಡ ಇಲ್ಲಿ 3 ರೂಪಗಳನ್ನು ಹೇಳಿದ್ದಾರೆ. ಈ ಅಂಬಿಕಾಗೆ ಕೂಡ 3 ರೂಪಗಳನ್ನ ತಿಳಿಸ್ತಾ ಹೋಗಿದ್ದಾರೆ. ಯಾವ್ಯಾವ್ದಪ್ಪ ಅಂದ್ರೆ, ದುರ್ಗಾ, ಲಕ್ಷ್ಮಿ, ಸರಸ್ವತಿ ಅನ್ನೋ ಒಂದು 3 ರೂಪಗಳು ಈ ಅಂಬಿಕಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈ ಅಂಬಿಕಾ ಅನ್ನೋ ನಾಮ ಇಲ್ಲಿ ಕ್ಲುಪ್ತವಾಗಿ ನಮ್ಗೆ ಕಾಣ್ತಾ ಇದೆ. ಯಾತಕ್ಕೆ ಇದು ಕ್ಲುಪ್ತವಾಗಿದೆ ಮತ್ತು ಪ್ರೀತಿಕರವಾದ ನಾಮ ಅಂತ ಹೇಳ್ತಾರಪ್ಪ ಅಂತಂದ್ರೆ, ಆ ಮಾತೆಯ ತತ್ವವೆಲ್ಲ ಇಲ್ಲಿ ಕ್ಲುಪ್ತವಾಗಿ ಅಡಗಿದ್ಯಂತೆ ಈ ನಾಮದಲ್ಲಿ. ಅಂಬಿಕಾ ಅನ್ನೋ ನಾಮದಲ್ಲಿ ಏನು ಆ ಲಲಿತಾ ಮಾತೆಯ ತತ್ವ ಏನಿದೆ
ಅದೆಲ್ಲ ಕೂಡ ಈ ಅಂಬಿಕಾ ಅನ್ನೋ ನಾಮದಲ್ಲಿ ಕ್ಲುಪ್ತವಾಗಿ ಅಡಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನ ಕ್ಲುಪ್ತವಾದದ್ದು ಮತ್ತು ಪ್ರೀತಿಕರವಾದ ನಾಮ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇವಳು ಜಗತ್ಕಾರಣ ಶಕ್ತಿ. ಈ ಮಾತೆ, ಅಂಬಿಕಾ ಮಾತೆ ಅಂತ ಏನ್ ಹೇಳ್ತೀವೋ, ಇವಳು ಜಗತ್ಕಾರಣ ಶಕ್ತಿಯಾದಂತ, ಈ ಜಗತ್ತಿಗೆ ಕಾರಣ ಕಾರ್ಯಕ್ಕೆ ಕಾರಣ ಶಕ್ತಿ ಅಂತಂದ್ರೆ, ಯಾವುದೇ ಒಂದು ಕಾರ್ಯವನ್ನ ನಾವು ಮಾಡ್ಬೇಕಾದ್ರೆ ಅದಕ್ಕೆ ಕಾರಣ ಅನ್ನೋದಿರ್ಬೇಕು. ಕಾರ್ಯಕ್ಕೆ ಕಾರಣ ಶಕ್ತಿಯಾದಂತೋಳೆ ಈ ಅಂಬಿಕಾ. ಆದ್ರಿಂದ ಇವಳು ಜಗತ್ಕಾರಣ ಶಕ್ತಿ ಮತ್ತು ರಾತ್ರಿ ಸ್ವರೂಪಿಣಿ, ನಿದ್ರಾ ಸ್ವರೂಪಿಣಿ, ಸಿದ್ಧಿ ಸ್ವರೂಪಿಣಿ ಅಂತ ಅಂದ್ಬಿಟ್ಟು ಈ ಮಾತೆನ್ನ ಕರೀತಾರೆ. ಅಂತಂದ್ರೆ ಈ ಸೃಷ್ಟಿಗೆ ಪೂರ್ವ, ಈ ಸೃಷ್ಟಿ ಆಗೋದಕ್ಕೆ ಮೊದಲು ಏನಪ್ಪಾ ಅಂತಂದ್ರೆ ಆ ವಿಷ್ಣು, ಆ ಪರಬ್ರಹ್ಮ ನಾರಾಯಣ, ಆ ಪರಬ್ರಹ್ಮ ಏನ್ ಮಾಡಿರ್ತಾನೆ, ಅವನು ಯೋಗ ನಿದ್ರೆ ಒಳಗೆ ಇರ್ತಾನೆ. ಅಂಥ ಸಮಯದಲ್ಲಿ ಆ ಪ್ರಳಯಾವಸ್ಥೆಯಲ್ಲಿರುವ ಅವನ ಶಕ್ತಿನೇ ಈ ಅಂಬಿಕಾ ಅಂತ. ಈ ಸೃಷ್ಟಿಗೆ ಮೊದಲು ಯೋಗಾವಸ್ಥೆ ಒಳಗಿದ್ಬಿಟ್ಟಿರ್ತಾನೆ ಆ ಪರಮಾತ್ಮ. ಅಂತ ಪರಮಾತ್ಮನ ಪ್ರಳಯದ ಸ್ಥಿತಿ ಒಳಗೆ ಇರ್ತಕ್ಕಂತ ಒಂದು ಶಕ್ತಿನೇ ಈ ಅಂಬಿಕಾ. ಆ ಪ್ರಳಯಾವಸ್ಥೆ ಒಳಗೆ ಇರ್ತಕ್ಕಂತ ಆ ಶಕ್ತಿನೇ ಈ ಅಂಬಿಕಾ. ಅವನ ಶಕ್ತಿಯಾಗಿ ಅವಾಗ ಅವನಲ್ಲಿ ಇರ್ತಾಳೆ ಅಂಬಿಕಾ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೇನೆ ಈ ಅಂಬಿಕಾನ ರಾತ್ರಿ ಸೂಕ್ತದಲ್ಲಿ ರಾತ್ರಿ ವೇಳೆ ಈಕೆನ ಪಠನೆ ಮಾಡ್ತಾರೆ. ರಾತ್ರಿಯ ವೇಳೆ ಈಕೆಯ ಉಪಾಸನೆಯನ್ನ ಮಾಡ್ತಾ ಹೋಗ್ತಾರೆ. ಅಂಬಿಕಾನಾದಿ ನಿಧನ ಅಂತ ಅಂದ್ಬಿಟ್ಟು ಈ ನಾಮ ಇದೆ. ಅಂಬಿಕಾನಾದಿ ನಿಧನ ಅಂತಂದ್ರೆ ಏನಪ್ಪ ಅಂತಂದ್ರೆ, ಅಂಬಿಕಾ ಆದಿ. ಆದಿ ಅಂದ್ರೆ ಈಗ ನಾವು ಒಬ್ಬ ಮನುಷ್ಯ ಹುಟ್ಟುತ್ತಾನೆ, ಆ ಹುಟ್ಟಿದ ದಿನ ಅವನಿಗೆ ಜ್ಞಾಪಕ ಇರುತ್ತೆ. ಈ ಸಾಯ್ತಾನೆ, ಸತ್ತಿದ ದಿನನು ಅವನಿಗೆ ಗೊತ್ತಿರುತ್ತೆ, ಓ ಇಂಥ ದಿವಸ ಸತ್ತ ಅಂತ ನಮಗೆ ಗೊತ್ತಾಗತ್ತೆ. ಆದ್ರೆ ಅಂಬಿಕಾನಾದಿ ನಿಧನ ಅಂದಾಗ ಆ ಮಾತೆ ಯಾವಾಗ ಬಂದ್ಲು ಅವಳು ಎಲ್ಲಿದ್ಲು ಅನ್ನೋದು ಯಾರಿಗೂ ಗೊತ್ತಿಲ್ಲ. ನಿಧನ ಅಂದ್ರೆ ಮರಣ, ಸಾಯದು ಅಂತ ಹೇಳ್ತಾರೆ. ಆ ಮರಣ ಅವಳು ಇಲ್ಲ ಅನ್ನೋದು ನಮಗ್ ಗೊತ್ತಿಲ್ಲ. ಅಂದ್ರೆ ಆದಿ ಅಂತ್ಯಗಳಿಲ್ಲಂತೋಳು ಆ ಅಂಬಿಕಾ. ಈ ಮನುಷ್ಯನಿಗೆ ಮಾತ್ರ ಆದಿ ಅಂತ್ಯಗಳಿಂದ ಕೂಡಿದ್ದಾನೆ. ಆದ್ರೆ ಆ ಮಾತೆ, ಆ ಪರಬ್ರಹ್ಮ ಸ್ವರೂಪಿಣಿಗೆ ಆದಿ ಅಂತ್ಯಗಳು ಅನ್ನೋದೇ ಇಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅದರಿಂದ ಅಂತ ಆದಿ ಅಂತ್ಯಗಳಿಲ್ಲದ ಆ ಮಹಾಮಾತೆಯನ್ನ, ಆ ಪರಬ್ರಹ್ಮ ಸ್ವರೂಪಿಣಿಯನ್ನ ಯಾರ್ಯಾರು ಪೂಜೆ ಮಾಡ್ತಿದಾರಪ್ಪ ಅಂದ್ರೆ, ಹರಿಹರ ಬ್ರಹ್ಮಾದಿಗಳು ಕೂಡ ಅವಳನ್ನ ಪೂಜಿಸ್ತಾ ಇದ್ದಾರಂತೆ, ಪೂಜಿಸಲ್ಪಡ್ತಾ ಇದ್ದಾರಂತೆ ಅಂತ ಅಂದ್ಬಿಟ್ಟು ಈ ನಾಮದಲ್ಲಿ ವರ್ಣಿಸ್ತಾ ಇದ್ದಾರೆ. ಮುಂದಿನ ನಾಮವನ್ನ ಈಗ ನೋಡೋಣ. ಮುಂದಿನ ನಾಮ ನಾರಾಯಣಿ ನಾದರೂಪ ನಾಮರೂಪ ವಿವರ್ಜಿತ ಅಂತ ಅಂದ್ಬಿಟ್ಟಿದೆ ಮುಂದಿನ ನಾಮ. ಈ ನಾಮ ತುಂಬಾ ಅದ್ಭುತವಾದಂಥದ್ದು ಮತ್ತು ಮಹತ್ತರವಾದಂಥದ್ದು. ತುಂಬಾ ಅದ್ಭುತವಾಗಿದೆ ಈ ನಾಮನ ಕೇಳೋದಕ್ಕೆ. ಅಷ್ಟೊಂದು ಅದ್ಭುತವಾಗಿ ನಮ್ಗೆ ಅದರ ಅರ್ಥ ಅನ್ನೋದು ತಿಳಿದು ಬರ್ತಾ ಇರುತ್ತೆ. ಆದ್ರಿಂದ ನೀವೆಲ್ಲರೂ ಸ್ವಲ್ಪ ಗಮನ ಇಟ್ಟು ಈ ನಾಮವನ್ನ ಆಲಿಸಿ. ಈ ವೈದಿಕ ಧರ್ಮದಲ್ಲಿ ಇದರ ಅರ್ಥನ ಏನ್ ಹೇಳ್ತಾರಪ್ಪ ಅಂತಂದ್ರೆ, ಪರಮಾತ್ಮನ ನರ ಅಂದ್ರೆ ಎಲ್ಲೆಡೆ ವ್ಯಾಪಿಸಿರುವವನು. ನರ ಅಂದ್ರೆ ಪರಮಾತ್ಮ. ಆ ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿದಾನೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ನಾರಾಯಣ ಅಂತ ನಾವು ಒಂದು ವಾಕ್ಯನ ನೋಡಿದ್ವಿ. ನಾರಾಯಣ ಅನ್ನೋ ವಾಕ್ಯದಲ್ಲಿ ಏನಿದೆಯಪ್ಪ ಅಂದ್ರೆ 3 ಪದಗಳನ್ನ ನಾವು ಕಾಣ್ತಾ ಹೋಗ್ತೀವಿ. ನಾರಾಯಣ ಅನ್ನೋ ವಾಕ್ಯದಲ್ಲಿ 3 ಪದನ ನಾವು ಕಾಣ್ತಾ ಹೋಗ್ತೀವಿ. ಯಾವ್ಯಾವ್ದು? ನ, ಅರ ಮತ್ತು ಆಯನ. ಈ 3 ಸೇರಿಸಿದಾಗ ಏನಾಗುತ್ತೆ? ನಾರಾಯಣ ಅನ್ನೋದಾಯ್ತು. ನ, ಅರ ಮತ್ತು ಆಯನ, ಈ 3 ಸೇರಿಸಿದಾಗ ಏನಾಯ್ತು? ನಾರಾಯಣ ಅನ್ನೋ ಪದ ಆಯ್ತು. ಇದರಲ್ಲಿ ಅರ ಅಂತಂದ್ರೆ ಏನಪ್ಪಾ
ಅದರ ಅರ್ಥವನ್ನ ನಾವು ಗಮನಿಸಿದಾಗ, ಅರ ಅನ್ನೋ ಅರ್ಥನ ನಾವು ಗಮನಿಸಿದಾಗ ಏನ್ ಹೇಳುತ್ತೆ ಅಂತಂದ್ರೆ, ಅರ ಅಂದ್ರೆ ದೋಷದಿಂದ ಕೂಡಿರೋವಂಥದ್ದು ಅಂತ ಹೇಳುತ್ತೆ. ನ ಅಂದ್ರೆ ಏನಪ್ಪಾ ಅಂದ್ರೆ ದೋಷರಹಿತವಾದ, ದೋಷವೇ ಇಲ್ಲದೆ ಇರ್ತಕ್ಕಂಥ ಜ್ಞಾನ ಸ್ವರೂಪವನ್ನ ನ ಅಂತ ಅಂದ್ಬಿಟ್ಟು ಕರೀತಾರೆ. ಆಯನ ಅಂತಂದ್ರೆ ಏನು ಅಂದಾಗ ಆಶ್ರಯದಾತ ಅಂತ ಹೇಳ್ತಾರೆ. ಒಟ್ಟಾರೆಯಾಗಿ ಇದರ ಅರ್ಥ ನಮ್ಗೆ ತಿಳ್ಕೊಂಡಾಗ ಏನ್ ಅನ್ಸುತ್ತಪ್ಪ ಅಂತ ಅಂದ್ರೆ, ದೋಷವಿಲ್ಲದ ಪರಿಪೂರ್ಣವಾದ ಆಶ್ರಯದಾತನೇ ಆ ನಾರಾಯಣ ಅನ್ನೋ ಒಂದು ಅರ್ಥ ನಮಗ್ ಬರುತ್ತೆ. ಅಂದ್ರೆ ದೋಷವಿಲ್ಲದ ಪರಿಪೂರ್ಣನಾದ ಆಶ್ರಯದಾತನೇ ಆ ನಾರಾಯಣ ಅನ್ನೋ ಒಂದು ಅರ್ಥವನ್ನು ಕೊಟ್ರೆ, ಇನ್ನೊಂದು ಅರ್ಥ ಏನ್ ಹೇಳತ್ತಪ್ಪ ಅಂದ್ರೆ, ಆ ನಾರಾಯಣ ಅನ್ನೋನು ಅಜ್ಞಾನದಿಂದ ಭವಸಾಗರದಲ್ಲಿ ಬಳಲ್ತಾ ಇರೋ ಆ ಜೀವಿಯ ಅಜ್ಞಾನವನ್ನ ನಾಶ ಮಾಡಿ ಮುಕ್ತಿಯ ಕಡೆಗೆ ಕರೆದೊಯ್ಯೋನೆ ನಾರಾಯಣ ಅನ್ನೋ ಎರಡರ್ಥ ಈ ನಾರಾಯಣ ಅನ್ನೋ ಪದದಲ್ಲಿ, ಆ 3 ಪದಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಅರ ಅಂತ ನಾವು ದೋಷದಿಂದ ಕೂಡಿದಂತಹುದು ಅಂತ ನಾವು ಹೇಳಿದ್ವಲ್ಲ, ಅರ. ಆ ಅರ ಅನ್ನೋದು ಯಾವುದು? ಈ ಮನುಷ್ಯ. ಈ ಮನುಷ್ಯ ಅನ್ನೋನು ದೋಷದಿಂದ ಕೂಡ್ಬಿಟ್ಟಿದ್ದಾನೆ. ಅಂದ್ರೆ ಈ ನಾರಾಯಣ ಅನ್ನೋ ಶಬ್ದದಲ್ಲಿ ನೋಡಿ, ಆ ಭಗವಂತನೂ ಇದ್ದಾನೆ, ಈ ಜೀವಿನೂ ಸೇರಿಸಿದ್ದಾರೆ. ಎರಡನ್ನು ಸೇರಿಸಿ ಅಲ್ಲಿ ನಾರಾಯಣ ಅನ್ನೋ ಒಂದು ಅರ್ಥ ಬರ್ತಾ ಇದೆ. ನಾರಾಯಣ ಅನ್ನೋ ಅರ್ಥವನ್ನ ನಾವು ಕಾಣ್ತಾ ಇದ್ದೀವಿ. ಈ ಅಜ್ಞಾನವನ್ನ ನಾಶ ಮಾಡಿ ಮುಕ್ತಿಗೆ ಕಡೆಗೆ ಕರೆದೊಯ್ಯುವಂತ ಜ್ಞಾನವನ್ನ ನೀಡ್ತಾ ಇರೋನೆ ಆ ನಾರಾಯಣ ಅಂತ ಅಂದ್ಬಿಟ್ಟು ಇಲ್ಲಿ ನಮ್ಗೆ ಗೊತ್ತಾಗ್ತಾ ಇದೆ. ಇವನು ಯಾರು ಈ ನಾರಾಯಣ ಅಂದ್ರೆ, ಕಾರ್ಯಕ್ಕೆ ಕಾರಣವಾದವನು. ಅಂದ್ರೆ ಈ ನರ ಸಂಬಂಧವಾದ ಕಾರ್ಯದಲ್ಲಿ ಈ ಜಗತ್ತೇನಿದೆ, ಈ ಸೃಷ್ಟಿ ಏನಿದೆ, ಇದರಲ್ಲಿ ಸಂಬಂಧಪಟ್ಟವನು, ಕಾರಣನಾದವನು. ಯಾಕೆ ಅಂತಂದ್ರೆ, ಈ ಕುಂಡದಲ್ಲಿ ನಾವು ಒಂದು ಕುಂಡ ನೋಡ್ತೀವಿ, ಆ ಕುಂಡದಲ್ಲಿ ಮಣ್ಣಿದೆ. ಆ ಮಣ್ಣಿಗೆ, ಆ ಕುಂಡಕ್ಕೆ ಕಾರಣ ಏನು? ಆ ಕುಂಡ ಹೇಗಾಯ್ತು ಅಂದಾಗ, ಆ ಕುಂಡಕ್ಕೆ ಕಾರಣ ಮಣ್ಣು. ಆ ಮಣ್ಣಿಂದ ಆ ಕುಂಡ ಆಯ್ತು. ಅದೇ ರೀತಿ ಕಾರ್ಯಕ್ಕೆ ಕಾರಣನಾದವನು ಈ ಪರಮಾತ್ಮ. ಪರಮಾತ್ಮನ ಕಾರ್ಯ ನಾರ ಅಂದ್ರೆ ಈ ಸೃಷ್ಟಿ, ಸ್ಥಿತಿ, ಈ ಲಯ, ಈ ಕಾರ್ಯದಲ್ಲಿ ಕಾರಣನಾದವನೇ ಆ ಪರಮಾತ್ಮನ ಶಕ್ತಿ. ಆ ಪರಮಾತ್ಮನ ಶಕ್ತಿ ಈ ಜಗತ್ತಿನಲ್ಲಿ ಎಲ್ಲ ಕಡೆ ಹರಡಿದೆ. ಆ ನಾರಾಯಣ ಶಕ್ತಿ ಅನ್ನೋದು ಈ ಪ್ರಪಂಚದಲ್ಲಿ ಎಲ್ಲ ಕಡೆ ಹರಡಿದೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಇಂತಹ ಪ್ರಪಂಚನ ನಾವು ನೋಡ್ತಾ ಇದ್ದೀವಿ, ಈ ಜಗತ್ತನ್ನ ನಾವು ಕಾಣ್ತಾ ಇದ್ದೀವಿ. ಆ ಕಾಣುವಂತ ಪ್ರಪಂಚದಲ್ಲಿ ಎಲ್ಲ ಕಡೆ ಅವನ ಕಾರ್ಯ ಅನ್ನೋದು, ಆ ಪರಮಾತ್ಮನ ಕಾರ್ಯ ಅನ್ನೋದು ನಡೆದಿದೆ. ಅವನು ಕಾರಣನಾಗಿ ಕಾರ್ಯವನ್ನ ನಡೆಸಿದಾನೆ. ಆದ್ರೆ ಅದನ್ನ ನಾವು ತಿಳ್ಕೋಬೇಕು, ಆ ಜ್ಞಾನವನ್ನ ನಾವು ಪಡಿಬೇಕು. ಆ ಪ್ರಪಂಚ ನಾವು ನೋಡ್ತಾ ಇದ್ದೀವಿ, ಅವನಿಂದ ಆಗಿದೆ ಈ ಪ್ರಪಂಚ, ಎಲ್ಲರಿಗೂ ಅವನು ವ್ಯಾಪಿಸಿದಾನೆ ಅಂದಾಗ ಆ ಜ್ಞಾನವನ್ನ ನಾವು ತಿಳ್ಕೋಬೇಕು. ಆ ಆಧ್ಯಾತ್ಮದ ಜ್ಞಾನವನ್ನ, ಆ ಪರತತ್ವದ ಜ್ಞಾನವನ್ನ ನಾವು ಹೊಂದಬೇಕು ಅಂತಂದ್ರೆ ಅದು ಕೂಡ ಆ ನಾರಾಯಣನೇ. ಅದು ಅವನಿಂದನೇ ಸಾಧ್ಯ. ಆ ಜ್ಞಾನ ಬರ್ಬೇಕಾದ್ರೆ ಅವನೇ ಕೊಡ್ಬೇಕು. ಆ ನಾರಾಯಣನೇ ಆ ಜ್ಞಾನವನ್ನ, ನಾನು ಯಾರು, ನಾನು ಈ ಪ್ರಪಂಚಕ್ಕೆ ಹೇಗೆ ಬಂದೆ, ಈ ಪ್ರಪಂಚ ಯಾರಿಂದ ಆಗಿದೆ ಅನ್ನೋ ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ನಮಗೆ ಕೊಡೋನ್ ಕೂಡ ಆ ಪರಮಾತ್ಮನೇ, ಆ ನಾರಾಯಣನೇ ಅಂತ ಅಂದ್ಬಿಟ್ಟು ನಮ್ಗೆ ಗೊತ್ತಾಗ್ತಾ ಇದೆ. ನರ ಅಂತಂದ್ರೆ ಇನ್ನೊಂದು ಅರ್ಥದಲ್ಲಿ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ, ನರ ಅಂದ್ರೆ ಮನುಷ್ಯ ಅಥವಾ ಸಾಗುವವನು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಈ ಪ್ರಪಂಚದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಕೂಡ ಸಾಗಲೇಬೇಕು. ಅಂದ್ರೆ ಅವನ್ ಸಾಯ್ಲೇಬೇಕು. ಅವನ್ ಸ್ಥಿರವಾಗಿ ನಾನು ಇಲ್ಲಪ್ಪ, ನಾನು ಹೋಗಲ್ಲ, ನಾನು ಸಾಯಲ್ಲ, ನಾನು ಇಲ್ಲೇ ಇರ್ತೀನಿ, ಇದೇ ಜಾಗ ಅಂತ ಹೇಳಿದ್ರೆ ಅದು ಸಾಧ್ಯನೇ ಇಲ್ಲ. ಯಾಕೆ? ಆ ಪರಮಾತ್ಮ ನನ್ಗೆ ಆಶ್ರಯವನ್ನ ಕೊಟ್ಟಿದ್ದಾನೆ.
ಅವನ ಆಶ್ರಯದ ಒಂದು ಕೃಪೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಮಾತ್ರ ಈ ಪ್ರಪಂಚದಲ್ಲಿ ನಮಗೆ ಸ್ಥಾನ ಇರುತ್ತೆ. ಅದು ಮುಗೀತು ಅಂದ್ರೆ ನಾವು ಸಾಗಲೇಬೇಕು. ಅವನು ಹೇಳಿದಂತ ಮಾರ್ಗದ ಕಡೆಗೆ ನಾವು ಹೋಗ್ಲೇಬೇಕಾಗತ್ತೆ. ನಾನು ಹೋಗಲ್ಲ ಅನ್ನೋದಕ್ಕೆ ಸಾಧ್ಯವೇ ಇಲ್ದಂತ ಮಾತು. ಅಂತ ಒಂದು ಪರಮಾತ್ಮನ ಒಂದು ಒಂದು ಏನು ಆಶ್ರಯ ಇದೆಯೋ ಅದಕ್ಕೆ ನಾವು ಸಾಗ್ಲೇಬೇಕು. ಅವನು ಹೇಳಿದಂತ ಒಂದು ದಾರಿಯಲ್ಲಿ ನಾವು ಸಾಗ್ಲೇಬೇಕಾಗತ್ತೆ. ಅದು ಕೂಡ ಅಂದ್ರೆ ಈ ಜೀವಿಯ ಒಂದು ಇದು ಏನಿದೆಯೋ ಆ ಆ ಜೀವಿಯ ಒಂದು ಸಾವು ಮರಣ ಸೃಷ್ಟಿ ಇದೆಲ್ಲ ಇರೋದು ಅವನ ಹುಟ್ಟು ಸಾವುಗಳೆಲ್ಲ ಆ ನಾರಾಯಣ ಕೈಯಲ್ಲೇ ಇರೋದು ಅನ್ನೋದಕ್ಕೆ ಈ ಉದಾಹರಣೆನ ಕೊಡ್ತಾ ಇದ್ದಾರೆ. ಅಂದ್ರೆ ಪ್ರತಿಯೊಬ್ಬ ಜೀವಿಯು ಕೂಡ ಹುಟ್ಟಿದ್ಮೇಲೆ ಸಾಯ್ಲೇಬೇಕು. ಅವನ ಕೃಪೆಯಿಂದ ಹೋಗ್ಲೇಬೇಕಾಗತ್ತೆ. ಅವನ ಕೃಪೆಯಿಂದ ಒಳ್ಳೆ ಜೀವನವನ್ನ ಮಾಡ್ಲೇಬೇಕಾಗತ್ತೆ. ಅಂದಾಗ ನಾವೇನ್ ಮಾಡ್ಬೇಕು? ಆ ಪರಮಾತ್ಮನ ಧ್ಯಾನದಲ್ಲೇ ನಾವಿರ್ಬೇಕು. ಇದೆಲ್ಲ ಪರಮಾತ್ಮನಿಂದ ಆಗಿರೋದು. ಆ ಪರಮಾತ್ಮನ ನಾವು ಸದಾಕಾಲ ನೆನೆಸ್ತಾ ಇರ್ಬೇಕು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇನ್ನೊಂದು ಅರ್ಥದಲ್ಲಿ ನರ ಅಂದ್ರೆ ನೀರು ಅಂತ ಹೇಳ್ತಾರೆ. ನೀರು ಅಂತಂದ್ರೆ ವಟಪತ್ರ ಶಾಹಿಯಾಗಿ ಆ ಜಲಮಯ ಸ್ಥಿತಿಯಲ್ಲಿ ಪ್ರಳಯ ಬರುತ್ತೆ. ಜಲಮಯದ ಪ್ರಳಯ ಬಂದಾಗ ವಟಪತ್ರ ಶಾಹಿಯಾಗಿ ಯಾರು ಉಳಿದಿರ್ತಾರೋ ಅವನೇ ನಾರಾಯಣ. ಅಂತ ಒಂದು ಜಲಮಯದ ಒಂದು ಪ್ರಳಯ ಕಾಲದಲ್ಲಿ ವಟಪತ್ರದ ಮೇಲೆ ಮಲಗಿರ್ತಾನಲ್ಲ ಅವನೇ ನಾರಾಯಣ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಇಲ್ಲಿ ನಾನು ಆಗ್ಲಿಂದ ನಾರಾಯಣ ನಾರಾಯಣ ಅಂತ ಹೇಳ್ಕೊಂಬಂದೆ. ನಾರಾಯಣಿ ಅಂತ ಅಂದ್ಬಿಟ್ಟು ನಮ್ಮ ಲಲಿತಾ ಸಹಸ್ರನಾಮದಲ್ಲಿ ಇದೆ. ನೀವ್ ಅನ್ಕೋಬಹುದು ಅದೇನು ಮೇಡಮ್ ನಾರಾಯಣ ನಾರಾಯಣ ಅಂತಲೇ ಹೇಳ್ತಾ ಬಂದ್ರಲ್ಲ ಅಂತ. ನಾರಾಯಣ ಮತ್ತು ನಾರಾಯಣಿ ಎರಡಕ್ಕೂ ಭೇದ ಇಲ್ಲ. ನಾನ ಹಿಂದೆ ನಿಮ್ಗೆ ತಿಳಿಸಿದ್ದೆ. ಲಲಿತಾ ಅನ್ನೋದಕ್ಕೆ ಒಂದು ಡೆಫಿನೇಷನ್ ನಿಮ್ಗೆ ಹೇಳಿದ್ದೆ. ಅಂದ್ರೆ ನಾವು ಯಾವಾಗಲೂ ಈ ಪರಮಾತ್ಮನನ್ನ ನಾವು ಒಂದು ತತ್ವದ ಮೂಲಕ ನೋಡ್ಬೇಕು. ನಾವು ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಲಿಂಗ ಯಾವುದರ ಮೂಲಕನೂ ಕಾಣದೆ ಇದನ್ನ ಒಂದು ತತ್ವ ಅನ್ನೋ ರೀತಿಯಲ್ಲಿ ನಾವು ತಿಳ್ಕೋಬೇಕು ಅಂತ ಹೇಳಿದ್ದೆ. ಲಲಿತಾ ಅಂತಂದ್ರೆ ಲಾ ಅಂದ್ರೆ ಲಕ್ಷತ್ವಂ ಸರ್ವ ವಿದ್ಯಾನಾಂ ಲಿಂಗಹೀನ ದಯಾಸ್ತುತೆ ಅನ್ನೋ ಒಂದು ಡೆಫಿನೇಷನ್ ಅನ್ನ ನಿಮ್ಗೆ ಹೇಳಿದ್ದೆ. ಲಲಿತಾ ಅಂದಾಗ ಈ ಜಗತ್ತಿನಲ್ಲಿ ಸರ್ವ ವಿದ್ಯೆಗಳು ಇದೆ. ಆ ಸರ್ವ ವಿದ್ಯೆಗಳನ್ನು ನಾವು ಒಂದ್ ಕಡೆ ಹಾಕ್ದಾಗ ಏನಾಗತ್ತೆ? ಆ ವಿದ್ಯೆ ಎಲ್ಲ ಒಂದೇ ಒಂದ್ ಕಡೆ ಬೆರಳು ಮಾಡಿ ತೋರಿಸುತ್ತೆ. ಅದೇನಪ್ಪ ಅಂದ್ರೆ ಲೀ ಅಂದ್ರೆ ಲಿಂಗಹೀನ ದಯಾಸ್ತುತೆ. ಆ ವಿದ್ಯೆಗಳು ಪುಲ್ಲಿಂಗನ ಸ್ತ್ರೀಲಿಂಗನ ನಪುಂಸಕ ಲಿಂಗನ ಅಂತ ಅಂದ್ಬಿಟ್ಟು ಎಲ್ಲವೂ ಒಂದೇ ಕಡೆ ಗುರಿ ಮಾಡಿ ತೋರಿಸುತ್ತೆ ಅಂತಂದಾಗ ಅದು ಸ್ತ್ರೀ ವಿದ್ಯೆನೂ ಇಲ್ಲ, ಆ ಸ್ತ್ರೀ ರೂಪನೂ ಅಲ್ಲ, ಪುಲ್ಲಿಂಗವೂ ಅಲ್ಲ, ನಪುಂಸಕವೂ ಲಿಂಗವೂ ಅಲ್ಲ. ಅಂದಮೇಲೆ ಇದು ಏನು? ಈ ವಿದ್ಯೆಗಳಲ್ಲೂ ಏನು ಅಂದಾಗ ನಮಗೆ ಶಾಸ್ತ್ರ ಹೇಳುತ್ತೆ ತಾ ಲ ಲಿ ತಾ ಅಂದಾಗ ಇದು ತತ್ವದಿಂದ ಕೂಡಿರ್ತಕ್ಕಂಥದ್ದು. ಈ ವಿದ್ಯೆಗಳೆಲ್ಲ ಒಂದು ತತ್ವದಿಂದ ಕೂಡಿರ್ತಕ್ಕಂಥ ವಿದ್ಯೆ ಅಂತ ಅಂದ್ಬಿಟ್ಟು ಹೇಳುತ್ತೆ. ಆ ಪರಮಾತ್ಮ ಅಂದಾಗ ನಾವು ಆ ತತ್ವವನ್ನ ನಾವು ಕಾಣ್ಬೇಕು. ಆ ತತ್ವದಲ್ಲಿ ಆ ಪರಮಾತ್ಮ ಇದ್ದಾನೆ. ಇದು ನಾರಾಯಣ ನಾರಾಯಣಿ ಅಂತ ಅಂದ್ಬಿಟ್ಟು ನಾವು ಭೇದ ಮಾಡ್ಬಾರ್ದು. ಇದೆಲ್ಲ ಒಂದೇ ತತ್ವಕ್ಕೆ ಸೇರಿದಂತದ್ದಾದ್ರಿಂದ ನಾರಾಯಣ ನಾರಾಯಣಿ ಎಲ್ಲವೂ ಒಂದೇ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬೇಕಾಗತ್ತೆ. ಅದಕ್ಕಾಗಿ ಇಲ್ಲಿ ಶಂಕರ ಭಾಗವತ್ ಪಾದರು ಏನ್ ಹೇಳಿದಾರಪ್ಪ ಅಂತಂದ್ರೆ ಈ ನಾರಾಯಣ ಅನ್ನೋ ಒಂದು ಇದಕ್ಕೆ ನಾಮಕ್ಕೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಶಂಕರ ಭಾಗವತ್ ಪಾದರು ಅಂದ್ರೆ ಅವರು ಯತಿ ಸಂಪ್ರದಾಯದಲ್ಲಿ ಒಂದು ನಿರ್ದೇಶನವನ್ನು ಮಾಡಿದ್ರಂತೆ. ಶಂಕರ ಭಗವತ್ ಪಾದರು ಯತಿ ಸಂಪ್ರದಾಯದಲ್ಲಿ ಒಂದು ನಿರ್ದೇಶನವನ್ನ ಮಾಡಿದ್ದಾರೆ. ಏನದು ಅಂತಂದಾಗ ಈ ಬ್ರಹ್ಮಾಂಡದಲ್ಲಿ ಸರ್ವವು ಬ್ರಹ್ಮಮಯವಾಗಿರುವಾಗ ಈ ಬ್ರಹ್ಮಾಂಡ ನೋಡ್ತಿದೀವಿ. ಈ ಬ್ರಹ್ಮಾಂಡದಲ್ಲಿ ನಮ್ಗೇನ್ ಜ್ಞಾನ ಬಂದಾಗ ಏನ್ ಅನ್ನಿಸ್ತು? ಎಲ್ಲ ಸರ್ವವು ಆ ಬ್ರಹ್ಮಮಯದಿಂದ ಕೂಡಿದೆ ಅನ್ನೋದು ನಮಗ್ ಗೊತ್ತಾಯ್ತು. ಎಲ್ಲವೂ ಸರ್ವವಾಗಿರುವಾಗ
ಆ ಜ್ಞಾನವನ್ನ ಅರಿತಂತ ಆ ಸಾಧಕನ ದೆಸೆಯಲ್ಲಿರೋರು, ಅಂದರೆ ಸಾಧನೆಯ ಮೂಲಕ ಪರಿಪೂರ್ಣವಾದ ಬ್ರಹ್ಮಜ್ಞಾನವನ್ನ ಹೊಂದದಂತವ್ರು ಏನ್ ಮಾಡ್ಬೇಕಪ್ಪ ಅಂದರೆ ಅವರು ಸದಾಕಾಲ ನಾರಾಯಣ ನಾರಾಯಣ ಅನ್ನೋ ಸ್ಮೃತಿಯಲ್ಲೇ ಇರ್ಬೇಕು ಅಂತ ಅಂದ್ಬಿಟ್ಟು ಶಂಕರರು ನಿರ್ದೇಶಿಸಿದಾರಂತೆ. ಯಾಕೆ ಆ ರೀತಿ ಇರ್ಬೇಕು ಅಂತಂದ್ರೆ, ನರನಾದ ಆ ಪರಮಾತ್ಮ ಸರ್ವ ಕಾರ್ಯವು ಎಲ್ಲರಲ್ಲೂ ಒಂದೇ ರೀತಿಯಾಗಿ ಮಾಡಿದಾನೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಪರಮಾತ್ಮ ಎಲ್ಲರನ್ನೂ ಸೃಷ್ಟಿ ಮಾಡಿದಾನೆ ಈ ಜಗತ್ನಲ್ಲಿ. ನಾವು ಎಲ್ಲ ಜೀವಿಗಳನ್ನ ನೋಡ್ತಾ ಇದ್ದೀವಿ, ಎಲ್ಲ ಪ್ರಾಣಿಗಳನ್ನ ನೋಡ್ತಾ ಇದ್ದೀವಿ, ಎಲ್ಲವನ್ನ ನೋಡ್ತಾ ಇದ್ದೀವಿ. ಆದ್ರೆ ಅದ್ರಲ್ಲೆಲ್ಲ ಇರೋದೇನು? ಆ ಪರಮಾತ್ಮನ ಶಕ್ತಿ. ನಾವು ಈ ಜೀವಗಳನ್ನ ನೋಡಿದಾಗ ಅವನ್ಗೆ ಬೇರೆ ರೂಪ, ಇವನ್ಗೆ ಬೇರೆ ರೂಪ, ಅವನ್ಗೆ ಬೇರೆ ನಾಮ, ಇವನ್ಗೆ ಬೇರೆ ನಾಮ, ಈ ರೀತಿ ಬೇರೆ ಬೇರೆ ನಾಮ ರೂಪಗಳು ಈ ಸೃಷ್ಟಿಯಲ್ಲಿ ನಾಮರೂಪಗಳನ್ನ ಕಾಣ್ತಾ ಹೋಗ್ತಾ ಇದೀವಿ ಈ ಪ್ರಕೃತಿ ಒಳಗೆ. ಆದ್ರೆ ಆ ಭಗವಂತ ಮಾಡಿರೋದು ಒಂದೇ ಒಂದು ಶಕ್ತಿಯಿಂದ ಆ ಸೃಷ್ಟಿಯನ್ನ ಮಾಡಿದಾನೆ. ಅಂದ್ರೆ ಎಲ್ಲರಲ್ಲಿರ್ತಕ್ಕಂಥವು ಆತ್ಮ ಕೂಡ ಒಂದೇ, ಎಲ್ಲರಲ್ಲೂ ಆ ಒಂದೇ ಆತ್ಮ ಇರೋದ್ರಿಂದ ನಾವು ಎಲ್ರನ್ನೂ ಒಂದೇ ರೀತಿ ಭಾವಿಸ್ಬೇಕು ಅನ್ನೋ ಕಾರಣಕ್ಕೆ ಆ ಯತಿಗಳಿಗೆ ಎಲ್ಲರಲ್ಲೂ ಆ ನಾರಾಯಣನ್ ಕಾಣಿ. ಪ್ರತಿಯೊಬ್ಬರಲ್ಲೂ ಒಂದೇ ಆತ್ಮ ಇರೋದ್ರಿಂದ ಅದರಲ್ಲಿ ಆ ನಾರಾಯಣ ಇದ್ದಾನೆ. ಅದಕ್ಕೆ ಪ್ರತಿಯೊಬ್ಬರನ್ನು ಕಂಡಾಗ ನೀವು ನಾರಾಯಣ ನಾರಾಯಣ ಅಂತ ಸದಾಕಾಲ ನೀವು ಧ್ಯಾನ ಮಾಡ್ತಾ ಇರಿ ಅಂತ ಅಂದ್ಬಿಟ್ಟು ಯತಿಗಳಿಗೆ ಒಂದು ನಿರ್ದೇಶನವನ್ನ ಶಂಕರ ಭಗವತ್ಪಾದರು ನೀಡಿದ್ದಾರೆ. ಅದಕ್ಕೆ ನೋಡಿ, ನಾವೀಗ ಯಾರು ಯತಿಗಳಿಗೋ ಅಥವಾ ಸನ್ಯಾಸಿಗಳಿಗೋ ನಮಸ್ಕಾರ ಮಾಡಿದಾಗ ಅವ್ರೇನ್ ಹೇಳ್ತಾರೆ, ನಮ್ಗೆ ಆಶೀರ್ವಾದ ಮಾಡಿ ನಾರಾಯಣ ನಾರಾಯಣ ಅಂತಾರೆ. ಅವರು ನಿಮ್ಗೆ ಕಲ್ಯಾಣ ಮಸ್ತು ಶುಭ ಮಸ್ತು ಅಂತ ಆಶೀರ್ವಾದ ಮಾಡ್ತಾರೆ. ಯಾತಕ್ಕೆ? ನಾರಾಯಣ ನಾರಾಯಣ ಅಂತ ಆಶೀರ್ವಾದ ಮಾಡ್ತಾರೆ. ಯಾಕೆ ಅಂದ್ರೆ ಆ ನಾರಾಯಣನೇ ಎಲ್ಲವನ್ನೂ ನೋಡ್ಕೊಳ್ಳಿ, ನಿಮ್ಮ ಕಷ್ಟ ಸುಖ ಎಲ್ಲವನ್ನೂ ಆ ನಾರಾಯಣ ನೋಡ್ಕೊಳ್ಳಿ ಅನ್ನೋ ಕಾರಣಕ್ಕೆ ನಾರಾಯಣ ನಾರಾಯಣ ಅಂತ ಅಂದ್ಬಿಟ್ಟು ಆ ನಾಮವನ್ನ ಹೇಳ್ತಾ ಹೋಗ್ತಾರೆ. ಅದನ್ನ ಶಂಕರ ಭಗವತ್ಪಾದರು ನಿರ್ದೇಶನ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಮುಂದಿನ ನಾಮ ನಾರಾಯಣಿ ನಾದರೂಪ ಅಂತ ಇದೆ. ನಾದರೂಪ ಅಂದಾಗ ಆ ಮಾತೆಯೇ ಆ ಸರ್ವಶಕ್ತಿ ಮೈಯಾದ ಆ ನಾರಾಯಣಿಯೇ ಎಲ್ಲದರಲ್ಲೂ ನಾದವಾಗಿ ತುಂಬಿದಾಳೆ ಅಂತ ಹೇಳ್ತಾರೆ. ಅಂದ್ರೆ ಈ ಸೃಷ್ಟಿಗೆ ಪೂರ್ವ ನಾವು ಏನನ್ನು ನೋಡ್ತೀವಿ, ಈ ಸೃಷ್ಟಿಗೆ ಮೊದಲು ಯಾವ್ದು ಬಂತು? ಸೃಷ್ಟಿ ಆಗಕ್ಕೆ ಮೊದಲು, ಸೃಷ್ಟಿ ಆಗವಾಗ ಮೊದಲು ಬಂದಿದ್ ಯಾವ್ದಪ್ಪ ಅಂದ್ರೆ ಆಕಾಶ ಅಂತ ಹೇಳ್ತಾರೆ. ಆ ಆಕಾಶದಲ್ಲಿ ಏನ್ ಬಂತಪ್ಪ ಅಂದ್ರೆ ಶಬ್ದ. ಆ ಆಕಾಶವನ್ನ ನಾವು ಹೇಗೆ ಅದನ್ನ ಪ್ರತಿಬಿಂಬಿಸ್ತೀವಿ, ಹೇಗ್ ತಿಳ್ಕತ್ತೀವಿ ಅಂದ್ರೆ ಶಬ್ದ. ಆ ಆಕಾಶದ ಒಂದು ಇದು ಶಬ್ದ ಅಂತ ಹೇಳ್ತೀವಿ. ಆ ಶಬ್ದದ ಮೂಲಕ ಈ ಸೃಷ್ಟಿ ಮೊದಲಿಗೆ ಬಂತು ಅಂತ ಹೇಳ್ತೀವಿ. ಆ ಶಬ್ದವೇ, ಆ ಓಂಕಾರ ನಾದವೇ ಅಮ್ಮನ ಈ ನಾದ ರೂಪ ಅನ್ನೋದನ್ನ ಹೇಳ್ತಾ ಇದ್ದೆ. ಅಂದ್ರೆ ಓಂಕಾರ ಶಬ್ದದ ಮೂಲಕ ಈ ಬ್ರಹ್ಮಾಂಡಕ್ಕೆ ಆ ಪರಮಾತ್ಮ ಈ ಸೃಷ್ಟಿಯನ್ನ ತಂದ ಅಂತ ಅಂದ್ಬಿಟ್ಟು ನಮಗ್ ಗೊತ್ತಾಗ್ತಾ ಇದೆ. ಅದೇ ರೀತಿ ಯಾವ ರೀತಿ ಈ ಬ್ರಹ್ಮಾಂಡಕ್ಕೆ ಆ ನಾದ ರೂಪವಾಗಿ ಆ ಓಂಕಾರ ಬಂತು, ನಾದ ಬಂತು, ಶಬ್ದ ಅನ್ನೋದು ಬಂತು, ಅದೇ ರೀತಿಯಲ್ಲಿ ಈ ಜೀವಿಯಲ್ಲೂ ಕೂಡ ನಾವು ನಾದವನ್ನ ಕಾಣ್ತೀವಿ. ಆದ್ರೆ ಅದ್ರ ಅರಿವು ನಮ್ಗಿಲ್ಲ. ನಮ್ಮೊಳಗಡೆ ಇದೆ, ಶಬ್ದ ಅನ್ನೋದಿದೆ. ನೀವೆಲ್ಲಾರ ಹೋಗ್ಬಿಟ್ಟು ಪ್ರಶಾಂತವಾದ ಜಾಗದಲ್ಲಿ ಹೋಗ್ಬಿಟ್ಟು 2 ಕಿವಿಗೂ ಬೆರಳುಗಳನ್ನ ಇಟ್ಬಿಟ್ಟು ಸುಮ್ಮನೆ ಕೂತಾಗ ನಿಮ್ಗನ್ಸುತ್ತೆ ಒಳಗಡೆ ಡಬ್ಬ 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 ಅನ್ನೋ ಶಬ್ದ ನಮ್ಗೆ ಕೇಳಿಸುತ್ತೆ. ಅಂದ್ರೆ ನಮ್ಮ ಒಳಗೂ ಕೂಡ ಆ ನಾದವನ್ನ ಆ ಪರಮಾತ್ಮ ಇಟ್ಟಿದ್ದಾನೆ. ಈ ಜೀವಿಯಲ್ಲೂ ಕೂಡ ಆ ನಾದ ಅನ್ನೋದು, ಆ ಮಾತೆಯ ಒಂದು ನಾದ ಅನ್ನೋದು ನಮ್ಮ ಜೀವನದ ಶರೀರದಲ್ಲೂ ಕೂಡ ಇದೆ ಅನ್ನೋದು ನಮಗ್ ಗೊತ್ತಾಗತ್ತೆ. ಅದು ಹೇಗೆ ನಾವು ಅದನ್ನ ತಿಳ್ಕೊಳ್ಳೋದು ಅಂತಂದಾಗ, ಈ ಪಿಂಡಾಂಡದಲ್ಲಿ ಆ ನಾದ ಅನ್ನೋದು ಇದೆ ಅನ್ನೋದನ್ನ ನಾವು ಹೇಗ್ ತಿಳ್ಕೊತೀವಿ ಅಂತಂದಾಗ, ಈ ನಾಭಿಯಿಂದ ಈ ಪ್ರಾಣವಾಯು ಹೊರಡುತ್ತೆ. ನಮ್ಗೇನಾಗತ್ತೆ, ಈ ಪ್ರಾಣವಾಯು ಅನ್ನೋದು ಈ ನಾಭಿಯಿಂದ ಹೊರಟು
ಅದೇನಾಗತ್ತೆ, ಈ ಬ್ರಹ್ಮರಂಧ್ರಕ್ಕೆ ಬಂದ್ ಸೇರುತ್ತಂತೆ. ಆ ನಾಭಿಯ ಮೂಲಕ ಹೊರಟಂತ ಅದನ್ನ ನಾವ್ ಯಾವ ರೀತಿ ನೋಡ್ಬೇಕು ಅಂದ್ರೆ ಸಾಧನೆ ಮೂಲಕ ಆ ಪ್ರಾಣಶಕ್ತಿನ ನಾವು ಕಂಡ್ಕೊಂಡಾಗ ಈ ನಾಭಿಯ ಮೂಲಕ ಈ ಬ್ರಹ್ಮರಂಧ್ರಕ್ಕೆ ಬಂದು ತಲುಪುತ್ತಂತೆ. ಆ ಬ್ರಹ್ಮರಂಧ್ರಕ್ಕೆ ಬಂದು ತಲುಪಿದಾಗ ಅಲ್ಲೇನಾಗತ್ತೆ, ಅಲ್ಲಿ ದಶವಿಧದ ಒಂದು ನಾದ ನಮ್ಗೆ ಕೇಳಿಸ್ತಾ ಬರುತ್ತಂತೆ. ಸಾಧನೆ ಮೂಲಕ ನಾವು ಈ ನಾಭಿಯಿಂದ ಈ ಬ್ರಹ್ಮರಂಧ್ರಕ್ಕೆ ಬಂದಾಗ ಅಲ್ಲಿ ದಶವಿಧದ ಒಂದು ಶಬ್ದಗಳನ್ನ ನಾವು ಕಾಣ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಆ ಪರಮಾತ್ಮನ ಶಕ್ತಿ ಈ ಜಗತ್ತಿನಲ್ಲಿ ವ್ಯಕ್ತ ಆಯ್ತು ಅಂತಂದ್ರೆ ಅದು ಆ ನಾದದಿಂದ ವ್ಯಕ್ತವಾಗಿದೆ ಅನ್ನೋದು ನಮ್ಗೆ ತಿಳಿತಾ ಬರ್ತಾ ಇದೆ. ಪಿಂಡಾಂಡದಲ್ಲಿ ಮತ್ತು ಬ್ರಹ್ಮಾಂಡದಲ್ಲಿ ಆ ಪರಮಾತ್ಮನ ಶಕ್ತಿ ಅನ್ನೋದು ಅದು ವ್ಯಕ್ತ ಆಗಿದೆ ಅಂದ್ರೆ ಅದು ನಾದದಿಂದ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಈ ರೀತಿಯಲ್ಲಿ ಪ್ರತಿಯೊಬ್ಬರ ಚೈತನ್ಯದಲ್ಲೂ ಕೂಡ ಪ್ರತಿಯೊಬ್ಬ ಜೀವಿಯ ಚೈತನ್ಯದ ಕೂಡ ನಾದ ರೂಪವಾಗಿ ಆ ಅಮ್ಮ ಇದ್ದಾಳೆ, ಆ ಪರಾಶಕ್ತಿ ಇದ್ದಾಳೆ ಅನ್ನೋದು ಈ ನಾಮದಿಂದ ನಮ್ಗೆ ಗೊತ್ತಾಗ್ತಾ ಇದೆ. ನಾದದ ಮೂಲಕ ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿದಾಳೆ, ಮತ್ತೆ ಪಿಂಡಾಂಡದಲ್ಲೂ ಕೂಡ ನಾದ ರೂಪವಾಗಿ ಇದ್ದಾಳೆ ಅನ್ನೋದು ಈ ನಾಮದಿಂದ ನಮಗೆ ತಿಳಿದು ಬಂತು. ಮುಂದಿನ ನಾಮ ನಾಮರೂಪ ವಿವರ್ಜಿತ. ನಾರಾಯಣಿ ನಾದರೂಪ ನಾಮರೂಪ ವಿವರ್ಜಿತ ಅಂತ ಅಂದ್ಬಿಟ್ಟು ನಾಮ ಅಂತ ನಾವು ಯಾವುದು ಕರಿತೀವಪ್ಪ ಅಂತ ಅಂದ್ರೆ ಸೂಕ್ಷ್ಮವಾದ ಶಕ್ತಿಗೆ ಆ ನಾಮರೂಪಗಳು ಅನ್ನೋದು ಇರೋದಿಲ್ಲ. ಈ ನಾಮರೂಪಗಳಿಗೆ ಎಲ್ಲಿದೆ ಅಂತಂದ್ರೆ ಈ ಬ್ರಹ್ಮಾಂಡದ ಈ ಜಗತ್ತಿನ ಏನ್ ಈ ಪ್ರಪಂಚವನ್ನ ನಾವು ನೋಡ್ತಾ ಇದೀವೋ ಇದೆಲ್ಲ ಕೂಡ ನಾಮರೂಪದಿಂದ ಕೂಡಿದೆ. ಆದ್ರೆ ಆ ಸೂಕ್ಷ್ಮ ಶಕ್ತಿಗೆ ನಾಮರೂಪ ಅನ್ನೋದು ಇಲ್ಲ. ಆ ಪರಮಾತ್ಮನಿಗೆ ನಾಮರೂಪ ಅನ್ನೋದು ಇಲ್ಲ. ನಾವೆಲ್ಲರೂ ಕೂಡ ನಾಮರೂಪದ ಉಪಾಸಕರೇ. ಈ ನಾಮರೂಪದ ಉಪಾಸನೆಯಿಂದ ನಾವ್ ಏನ್ ಆಗ್ತಾ ಇದ್ದೀವಿ ಅಂತಂದ್ರೆ ಮೋಹ, ಪ್ರೀತಿ, ಆಸೆ, ಕೋರಿಕೆ ಅನ್ನೋ ಮಾಯೆಯ ಒಳಗೆ ನಾವು ಬಿದ್ದೋಗ್ಬಿಟ್ಟಿದೀವಿ. ಅದ್ರಲ್ಲಿ ನಾವು ಸಿಲುಕ್ಬಿಟ್ಟಿದೀವಿ. ಈ ನಾಮರೂಪದ ಕಾರಣ ಏನಾಗಿದ್ದೀವಿ, ಈ ಜೀವಿಯನ್ನು ಆ ನಾಮರೂಪದ ಕಾರಣ ಆ ಮೋಹದ ಮಾಯೆಯಲ್ಲಿ ನಾವು ಸಿಲುಕ್ಬಿಟ್ಟಿದೀವಿ. ಈ ನಾಮರೂಪ ಅನ್ನೋದು ಗೌಣವಾದದ್ದು, ಶಾಶ್ವತವಾದದ್ದಲ್ಲ. ಶಾಶ್ವತವಾದದ್ದು ಅಂತಂದ್ರೆ ಆ ಪರಮಾತ್ಮ ಮಾತ್ರ. ಅದನ್ನ ನಾವು ಹೊಂದೋ ಕಡೆ ಹೋಗ್ಬೇಕು. ಆ ಪರಮಾತ್ಮನನ್ನ ಹೊಂದೋ ಕಡೆ ಹೋಗ್ಬೇಕು ಅಂದಾಗ ಈ ನಾಮರೂಪವನ್ನ ನಾವು ಬಿಡ್ಬೇಕು. ಈ ಶಾಶ್ವತ ಅಲ್ದೇ ಇರ್ತಕ್ಕಂಥ ಈ ಗೌಣವಾದಂತ ನಾಮರೂಪವನ್ನ ನಾವು ಬಿಟ್ಟಾಗ್ಲೇ ಆ ಪರಮಾತ್ಮನನ್ನ ನಾವು ಹೊಂದೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ವೇದಾಂತದಲ್ಲಿ 5 ವಿಚಾರಗಳನ್ನ ಹೇಳ್ತಾ ಬಂದಿದ್ದಾರೆ. ಯಾವ್ಯಾವ್ದಪ್ಪ ಅಂದ್ರೆ ಅಸ್ಥಿ, ಭ್ರಾಂತಿ, ಪ್ರಿಯ, ನಾಮ, ರೂಪ ಅನ್ನೋ 5 ವಿಷಯಗಳನ್ನ ಹೇಳ್ತಾ ಬರ್ತಾ ಇದ್ದಾರೆ. ಇಲ್ಲಿ ಅಸ್ಥಿ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಶಾಶ್ವತವಾದಂಥದ್ದು. ಅಂದ್ರೆ ಶಾಶ್ವತವಾದಂಥದ್ದು ಅದೇ ಅಸ್ಥಿ. ಅದನ್ನ ಏನ ಕರೀತಾರೆ, ಸತ್ ಅಂತ ಕರೆದ್ರು. ಇಲ್ಲಿ ವೇದಾಂತದಲ್ಲಿ ಆ ಶಾಶ್ವತವಾಗಿರ್ತಕ್ಕಂಥ ಅಸ್ಥಿ ಅನ್ನೋದು ಅದನ್ನ ಸತ್ ಅಂತ ಕರೆದ್ರು. ಹಾಗೆ ಭ್ರಾಂತಿ ಅಂತಂದ್ರೆ ಏನಪ್ಪಾ ಅಂದ್ರೆ ಪ್ರಕಾಶಿಸೋದು, ಅರಿವು, ಪ್ರಕಾಶಿಸೋದು. ಇದನ್ನ ಏನಂತ ಕರೆದ್ರಪ್ಪ ಅಂತಂದ್ರೆ ಚಿತ್ ಅಂತ ಕರೆದ್ರು. ಆಮೇಲೆ ಪ್ರಿಯ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಆನಂದ ಅಂತ ಕರೆದ್ರು. ನಾವೀಗ ಲೋಕಾರೂಢಿಯಲ್ಲಿ ಹೇಳ್ತೀವಲ್ವಾ, ಅವನಿಗೆ ಕಾಫಿ ಪ್ರಿಯ, ಅವನು ಸಿಹಿ ಪ್ರಿಯ. ಅಂದ್ರೆ ಅವನಿಗೆ ಯಾವ್ದು ಕಾಫಿ ಅಂದ್ರೆ ಅಷ್ಟೊಂದು ಇಷ್ಟವಾಗಿರುತ್ತೆ. ಆ ಕಾಫಿ ಕೊಟ್ಟಾಗ ಅವನಿಗೆ ಸ್ವಲ್ಪ ಆನಂದ ಅನ್ನೋದು ಆ ಸಮಯದಲ್ಲಿ ಅವನಿಗೆ ದೊರಕತ್ತೆ. ಆದ್ರೆ ಇದು ಶಾಶ್ವತವಾದಲ್ಲ, ನಿಜವಾದ ಆನಂದ ಅಲ್ಲ, ಅದು ತಾತ್ಕಾಲಿಕವಾದಂತ ಆನಂದ. ಆ ರೀತಿ ಇಲ್ಲಿ ಪ್ರಿಯ ಅಂತಂದ್ರೆ ಆನಂದ ಅಂತ. ಇಲ್ಲಿ ವೇದಾಂತ ಏನ್ ಹೇಳಿದೆ, 5 ವಿಚಾರಗಳನ್ನ ಹೇಳ್ತಾ ಬಂತು. ಅಸ್ಥಿ, ಭ್ರಾಂತಿ, ಪ್ರಿಯ,
ನಾಮ ರೂಪ ಅಂತ ಹೇಳಿದಲ್ವಾ. ಇದರಲ್ಲಿ ಅಸ್ಥಿ ಭ್ರಾಂತಿ ಪ್ರಿಯನ ಇಟ್ಕೊಂಡು ಈ ನಾಮರೂಪಗಳನ್ನು ತೆಗೆದಾಗ ಅದೇನಾಯ್ತು, ಸತ್ ಚಿತ್ ಆನಂದ ಆಯ್ತು. ಸಚ್ಚಿತ್ ಆನಂದವನ್ನ ನಾವಿಲ್ಲಿ ಕಂಡ್ವಿ. ಆ ನಾಮರೂಪ ಅನ್ನೋದೇನಾಯ್ತು, ಅದು ಹೋಯ್ತು. ಆ ನಾಮರೂಪಗಳನ್ನ ತೊರೆದಾಗ ಏನಾಯ್ತು, ಈ ಸಚ್ಚಿತ್ ಆನಂದ ಏನ್ ಮಾಡ್ತು, ನಮ್ಗೆ ಸಚ್ಚಿದಾನಂದ ಸ್ವರೂಪವನ್ನ ನಮಗೆ ಕೊಡ್ತಾ ಬಂತು. ಈ ಸಚ್ಚಿತ್ ಆನಂದವನ್ನ ನಾವು ಇಟ್ಕೊಂಡಾಗ ನಾವು ಸಚ್ಚಿದಾನಂದ ಸ್ವರೂಪವನ್ನ ಕಾಣ್ತೀವಿ. ಆ ಸಚ್ಚಿದಾನಂದ ಸ್ವರೂಪದಲ್ಲಿ ನಾವು ತನ್ಮಯರಾಗ್ತೀವಿ. ಹಾಗಾಗ್ಬೇಕು ಅಂದಾಗ, ಆ ಸಚ್ಚಿದಾನಂದ ಸ್ವರೂಪವನ್ನ ನಾವು ಕಾಣ್ಬೇಕು ಅಂದಾಗ ಈ ಜೀವಿಗಳಾದಂತವ್ರು ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ನಾಮ ರೂಪಗಳನ್ನ ದಾಟಬೇಕು. ಅದನ್ನ ದಾಟಿ ಹೋದಾಗ್ಲೇ ನಾವು ಆ ಸಚ್ಚಿದಾನಂದ ಸ್ವರೂಪವನ್ನ ನಾವು ಕಾಣ್ತೀವಿ ಅಂತ ಅಂದ್ಬಿಟ್ಟು ಈ ನಾಮದಿಂದ ನಮಗೆ ತಿಳಿದು ಬರ್ತಾ ಇದೆ. ಆದ್ರಿಂದ ಈ ಸಚ್ಚಿದಾನಂದವನ್ನ ಪಡೆಯೋದಕ್ಕೆ ಈ ನಾಮ ರೂಪಗಳನ್ನ ದಾಟುವ ಮಾರ್ಗವನ್ನ ಹಿಡಿದು ಆ ಪರಮಾತ್ಮನಲ್ಲಿ ನಾವು ಆ ಪರಮಾತ್ಮನ ಸಚ್ಚಿದಾನಂದತ್ವವನ್ನ ಹೊಂದೋ ಕಡೆಗೆ ನಾವು ಸಾಗೋಣ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸನ್ನ ನಾನು ಮುಗಿಸ್ತಾ ಇದ್ದೀನಿ. ಓಂ ಶ್ರೀಮಾತೆ. ಧನ್ಯವಾದಗಳು ಶೀಲಾಜಿ, ಬಹಳ ಸುಂದರವಾಗಿ ಮೂಡಿ ಬಂತು. ಹೌದು, ಚೆನ್ನಾಗಿ ಬಹಳ ನಮ್ಮನ್ನ ಸಚ್ಚಿದಾನಂದ ರೂಪದಲ್ಲಿ ಮುಳುಗಿಸ್ಬಿಟ್ಟಿದ್ದೀರಾ. ಎಲ್ಲರೂ ತನ್ಮಯರಾಗ್ಬಿಟ್ಟಿದ್ದಾರೆ. ಈಗ ಅದರಿಂದ ಆನಂದದಿಂದ ಹೊರಗ್ ಬರಕ್ಕೆ ಯಾರಿಂದ ಆಗ್ತಾ ಇಲ್ಲ. ನಿಜ ಹೇಳ್ಬೇಕು ಅಂದ್ರೆ ನನ್ಗಂತೂ ಆಗ್ತಾ ಇಲ್ಲ. ಅದು ಹೇಗೆ ಒಳಗಡೆ ಎಳ್ಕೊಂಡು ಕರ್ಕೊಂಡು ಹೊಟ್ಟೋಗಿರ್ತೀರಾ, ಅದು ಹೊರಗಡೆ ಬರ್ಬೇಕಾದ್ರೆ ನಾವು ಈ ಭೂಮಿ ಮೇಲೆ ಇದೀವಾ, ಅದು ಕಣ್ಣು ಮುಚ್ಕೊಂಡು ನಾವು ಕೇಳ್ತಾ ಇದ್ರೆ ಖಂಡಿತ ಈ ಭೂಮಿ ಮೇಲೆ ಶರೀರ ನಂದು ಅನ್ನೋದನ್ನು ಇರ್ಲಿಲ್ಲ ಇದುವರೆಗೂ. ಕಣ್ಣು ಮುಚ್ಕೊಂಡು ಕೇಳ್ತಾ ಹೋದಾಗ ಕಣ್ಣು ಬಿಟ್ಟಾಗ ಮಾತ್ರ ನಾನು ಈ ಪ್ರಪಂಚದಲ್ಲಿ ಈ ಭೂಮಿ ಮೇಲೆ ಈ ನರನಾಡಿಗಳಲ್ಲಿ ಅವಳು ತುಂಬಿರೋದ್ರಿಂದ, ಅವಳು ನಮ್ಮಲ್ಲಿ ತುಂಬಿಕೊಂಡಿರೋದ್ರಿಂದ ನಮಗೆ ಆ ಭಾವ. ನಾಮ ರೂಪ ಯಾವುದೂ ಇಲ್ಲ, ನಮಗೂ ಇಲ್ಲ, ಅವಳಿಗೂ ಇಲ್ಲ, ಪ್ರಪಂಚನೂ ಇಲ್ಲ, ಏನೂ ಇಲ್ಲ. ಆದ್ರೆ ಎಲ್ಲ ಇದೇನು ಹೌದು, ಇಲ್ಲನೂ ಹೌದು. ಹೌದು, ಆಟ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ ಈ ಜೀವನದಲ್ಲೇ ಅದು ಅರ್ಥ ಮಾಡ್ಕೊಂಡು ಸಾರ್ಥಕ ಪಡ್ಕೊಳ್ಬೇಕು. ಖಂಡಿತ ಇನ್ನೊಂದು ಜನ್ಮ ಅಂತ ಜೀವನ ಕೊಟ್ಟಿರೋದೇ ಆ ಜ್ಞಾನವನ್ನು ಅರಿಲಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾನೆ ಪರಮಾತ್ಮ. ಹಾಗ ಅನ್ನಿಸ್ತು. ಅದನ್ನ ಪ್ರತಿಯೊಂದು ಒಂದೊಂದು ನೀವು ವಿವರಣೆ ಕೊಡ್ತಾ ಹೋದಾಗ ಬಹಳ ಸೊಗಸಾಗಿ ವಿವರಣೆ ಕೊಟ್ಟಿದ್ದೀರಾ. ಇದ್ರ ಬಗ್ಗೆ ಯಾರಾದ್ರೂ ಎಲ್ಲಾರ್ಗೂ ಹೇಳಕ್, ಅವ್ರವ್ರ ಅನುಭವ ಅವ್ರವರು ಇದ್ರ ತಕ್ಕಂತೆ ಎಲ್ಲಾರು ಹೇಳಿ. ನಾನ್ ಹೇಳೋದಲ್ಲ, ಎಲ್ಲಾರು ಇವತ್ತು ಹೇಳ್ಬೇಕು. ಈ ಒಂದೇ ಎರಡೆರಡು ಮಾತಲ್ಲೇ ಪೂರ್ಣ